ವರ್ಷದಿಂದ ಒಂದು ಹೆಗ್ಗುರಿಯನ್ನು ಹಾಕ್ಕೊಂಡು ಆ ಮೂಲಕ ನಾನು ಕಲಾ ಪರಿವಾರಕ್ಕೆ ಪರಿಚಯ ಆದರೆ ಅಲ್ಲಿಂದ ಇವತ್ತಿಗೂ ಅವರ ಜೊತೆಯಲ್ಲಿ ನನ್ನ ಆತ್ಮೀಯ ನಂಟು ಸದಾ ಬೆಳೆದಿದೆ. ಮತ್ತು ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಕೂಡ. ತುಂಬ ಖುಷಿಯಾಯಿತು. 2-3 ಸಲ ಆಹ್ವಾನಿಸಿದಾಗ ಅವ್ರಿಗೆ ಬರೋಕ್ಕಾಗಿರಲಿಲ್ಲ. ಹಲವಾರು ಒತ್ತಡಗಳಿಂದ ಅವರು ತುಂಬ ಬ್ಯುಸಿ. ಮತ್ತು ಅವ್ರ ಮಕ್ಕಳುಗಳು ತುಂಬ ಚೆನ್ನಾಗಿ ಶಿಕ್ಷಣ, ಸಂಸ್ಕಾರವಂತ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅವರು ಡಾಕ್ಟರ್ ರಮ್ಯಾ ಸೂರಜ್ ಅಂತ ಅಂದ್ಬಿಟ್ಟು ಅವರು ಪ್ರಸಿದ್ಧ ಭರತನಾಟ್ಯ ಕಲಾವಿದೆ ಕೂಡ. ಬೆಂಗಳೂರಲ್ಲಿ ಅವರು ಪ್ರಾಂಶುಪಾಲರಾಗಿ ಈಗ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಮತ್ತು ಚನ್ನರಾಯಪಟ್ಟಣದಲ್ಲೂ ಕೂಡ ಶನಿವಾರ ಭಾನುವಾರ ಬಂದು ಅಲ್ಲೂ ಕೂಡ ಮಕ್ಕಳುಗಳಿಗೆ ಭರತನಾಟ್ಯ ವಿದ್ಯೆಯನ್ನು ಹೇಳ್ಕೊಡ್ತಿದ್ದಾರೆ. ಮತ್ತು ಹಲವಾರು ವಿದ್ಯಾರ್ಥಿಗಳನ್ನು ಟೀಚರಾಗಿ ಅವರು ರೂಪು ಮಾಡಿದ್ದಾರೆ. ಅವರನ್ನು ತಾಯಿ ಹೇಳ್ಕೊಡೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತುಂಬಾ ಕಲಿಯೋದು ಇರುತ್ತೆ ನಿಜವಾಗಲೂ. ಎಲ್ಲ ಸಣ್ಣ ವ್ಯಕ್ತಿಗಳಿಂದನೂ ಕಲಿಯೋದು ಇರುತ್ತೆ. ಹಾಗೆ ತಾರಾ ಮೇಡಮಿಂದ ನಿಜವಾಗ್ಲೂ ಉತ್ತಮ ಸಂಘಟನೆಯಾಗಿ ಇವತ್ತು ಒಂದು ಚನ್ನರಾಯಪಟ್ಟಣದಲ್ಲಿ ಒಂದು ಹೆಂಗಸರನ್ನ ಒಟ್ಟುಗೂಡಿಸಲು ಅಥವಾ ಒಂದು ಭಜನೆ ಅಥವಾ ಏನೇ ಒಂದು ವಿಷಯನ ಹೆಂಗಸರು ಮನೆ ಬಿಟ್ಟೇ ಬರಲ್ಲ ಅಂಥದ್ರಲ್ಲಿ ನಾವು ಒಂದುಗೂಡಿಸೋದು, ಅದು ಒಂದೇ ಯೂನಿಫಾರ್ಮಲ್ಲಿ ಇದೆಲ್ಲ ಸಾಧ್ಯ ಆಗಿದೆ ಅಂದರೆ ಅದಕ್ಕೆ ನಿಜವಾಗ್ಲೂ ಕಾರಣ ಶ್ರೀಮತಿ ತಾರಾ ಮೇಡಮ್ ಅಂತ ಅಂದರೆ ತಪ್ಪಾಗಲಾರ್ದು. ಇವತ್ತಿಗೂ ಕೂಡ ಅದನ್ನು ಬೇಜಾರಿಲ್ದೇ ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ಅದು ಹೆಗ್ಗಳಿಕೆನೆ. ನಮಗೆ ಒಂದೊಂದು ಸಲ ಬೇಜಾರಾಗುತ್ತೆ. ಅದಕ್ಕೆ ಇನ್ನೂ ಇವರ ಪರಿಚಯನ ಇನ್ನೂ ಹೆಚ್ಚಿನದಾಗಿ ಶ್ರೀಧರ್ ಸರ್ ಮಾಡಿಕೊಡ್ತಾರೆ. ನಂತರ ಅವ್ರಿಗೆ ವೇದಿಕೆ ಬಿಟ್ಕೊಡ್ತೀನಿ. ಶ್ರೀಧರ್ ಸರ್ ಅವ್ರು ಕೊಡ್ತಾರೆ. ಮಧ್ಯಾಹ್ನದ ಶುಭಕಾಮನೆಗಳು. ಈ ಮಾರ್ಚ್ ತಿಂಗಳಿನಲ್ಲಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ನಮ್ಮ ಭಾರತೀಯ ಸಂಸ್ಕೃತಿಯಾಗಿರುವಂತಹ ಹೊಸ ವರುಷ ಯುಗಾದಿ ಬಂದಂತಹ ತಿಂಗಳು. ಈ ಯುಗಾದಿಯ ಹಬ್ಬವನ್ನು ಏಕತನೇ 2 ದಿನದಲ್ಲಿ ಮುಗಿಸಿದ್ದೇವೆ. ಈ ನಮ್ಮ 42ನೇ ಮಾಸದ ನಂತರದಲ್ಲಿ ಈ ದಿನ ನಮ್ಮ ತಾರಾ ರಮೇಶ್ ಮೇಡಮ್ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋದಕ್ಕೆ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಆವಾಗಲೇ ಹೇಮಂತ ಮೇಡಮ್ ಅವರು ಹೇಳಿದ್ರು, ಹಾಗೆ ಪ್ರೇಮ ಮೇಡಮ್ ಅವರು ಹೇಳ್ಬೇಕಾದ್ರೆ ನಿಜಕ್ಕೂ ಸುಮಾರು ನಾನು 34 ವರ್ಷದಿಂದ ನೋಡ್ತಿದ್ವಿ. ಅವ್ರು ಆವಾಗಿಂದನೂ ಕಲೆ ಭಜನೆ ಮಾಡ್ಕೊಂಡು ಅವಾಗ ಹೇಗಿದ್ದಾರೆ ಈಗಲೂ ಹಾಗೆ ಇದ್ದಾರೆ. ನಾನು 85 ಅಂತ ಹೇಳಿದ್ರೆ ಅವಾಗ ಹುಟ್ಟೇ ಇಲ್ಲ, ಅವಾಗಿಂದ ಹೀಗೆ ಹಾಗೆ ಇದೆ. ಅಷ್ಟೊಂದು ಯಾಕಂದ್ರೆ ಕಲೆ ಸರಸ್ವತಿಯನ್ನ ಯಾರು ಆರಾಧಿಸ್ತಾರೋ ಅವ್ರಿಗೆ ಯೌವನ ಹಾಗೆ ಚಿರಯೌವನ ಹಾಗೆ ಇರುತ್ತೆ. ಯಾಕಂದ್ರೆ ಮನಸ್ಸಿನಲ್ಲಿ ಪ್ರಶಾಂತತೆ ಇರುತ್ತೆ. ಹಾಗೆ ಧ್ಯಾನ ಭಜನೆ ಮಾಡ್ತಿದ್ರೆ ಯಾವುದೇ ಒತ್ತಡಗಳು ಇರೋದ್ರಿಂದ ಅವರಿಗೆ ಯೌವನ ಹಾಗೆ ಇರುತ್ತೆ. ಹಾಗೆ ಇರಲಿ ಅಂತ ಹೇಳ್ತಾ ಅವರ ಸೇವೆ ಇನ್ನು ಮುಂದುವರಿ ಅಂತ ಹೇಳ್ತಾ ಅವರ ಕಿರುಪರಿಚಯವನ್ನು ಮಾಡ್ಕೊಡೋಕ್ಕೆ ನಾನೀಗ ಬಯಸ್ತೀನಿ. ಶ್ರೀಮತಿ ತಾರಾ ರಮೇಶ್ ಮೇಡಮ್ ಅವರು ನಮ್ಮ ಪಕ್ಕದಲ್ಲೇ ಇರುವಂತಹ ಸಕಲೇಶ್ವರಿಪುರ ಅಂತಲೇ ಕರೆಯುವಂತಹ ಸಕಲೇಶ್ವರಪುರದ ಚೆಲುವರಾಯ ಹಾಗೂ ನಾಗರಕುಮ್ಮ ದಂಪತಿಗಳ ಹಿರಿಯ ಪುತ್ರಿಯಾಗಿ ಡಿಸೆಂಬರ್ 3, 1960ರಲ್ಲಿ ಜನಿಸಿದರು. ಚಿಕ್ಕಂದಿನಿಂದಲೂ ಕೂಡ ಬಹಳ ಚಟುವಟಿಕೆಯಿಂದ ನಿರತರಾದಂತಹ ಇವರು ಮದುವೆಯಾದ ನಂತರ ತಮ್ಮ ಪತಿಯವರಾದಂತಹ ಡಾಕ್ಟರ್ ರಮೇಶ್ ಅವರ ಜೊತೆ ಸೇರಿ ಹಲವಾರು ಸಹಕಾರದಿಂದ ಕಲಾ ಆರಾಧಕರಾಗಿ, ಕಲಾ ಪೋಷಕರಾಗಿ ಇವರು ತಮ್ಮ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಇವರಿಗೆ 2 ಮಕ್ಕಳಿದ್ದಾರೆ. ಅದರಲ್ಲಿ ಡಾಕ್ಟರ್ ರಮ್ಯಾ ಸೂರಜ್ ಅವರು ಸಂಗೀತದಲ್ಲಿ, ಭರತನಾಟ್ಯದಲ್ಲಿ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲಿ ಹಲವಾರು ವಿಧದಲ್ಲಿ ತೊಡಗಿಸಿಕೊಂಡು ಅವರು ತುಂಬ ಕಲಾವಿದೆಯಾಗಿ ಸೇವೆಯನ್ನು ಮಾಡ್ತಿದ್ದಾರೆ. ಹಾಗೆ ವಿದುಷಿ ನವ್ಯ ರಂಗನಾಥ್ ಅವರು ಕೂಡ ಭರತನಾಟ್ಯ, ಮನಸ್ಶಾಸ್ತ್ರ ಹಾಗೂ ಸಾಹಿತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಇವರು ಕೂಡ ಒಳ್ಳೆಯ ಉತ್ತಮ ಕಲಾವಿದೆಯಾಗಿ ಸೇವೆಯನ್ನು ಮಾಡ್ತಿದ್ದಾರೆ. ಇವರ ಹಳೆಯದಾದಂತಹ ಸೂರಜ್ ಅವರು ಕೂಡ ಮುದ್ರಣ ವಿಭಾಗದ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ದು, ಡಾಕ್ಟರ್ ರಂಗನಾಥ್ ಅವರು ಮನೋವೈದ್ಯರಾಗಿದ್ದಾರೆ. ಇವರಿಗೆ ಸುಕೃತ್, ಅದಿತಿ, ಸುಯೋಗ್ ಹಾಗೂ ವಿಭಾ ಎಂಬ ಮೊಮ್ಮಕ್ಕಳಿದ್ದಾರೆ. ಅವರ ಜೊತೆ ಒಂದು ಸುಖ ಕುಟುಂಬವನ್ನು ನಿರ್ವಹಿಸಿದರೆ ಅವರ ಜೀವನ ಮುಂದೆ ಅದೇ ಥರ ಸುಖವಾಗಿರಲಿ ಅಂತ ಬಯಸ್ತೇವೆ. ಹಾಗೆ ಇವರು ಪಡೆದಂತಹ ಕೌಶಲ್ಯಗಳು, ಇವರು ಹಿರಿಯರಿಗೆ ಅತ್ಯಂತ ಸೊಗಸಾಗಿ ಭಜನೆಗಳನ್ನು ಹೇಳಿಕೊಡುವುದು, ಹಾಗೆ ಬಾಲವಿಹಾರದ ಮೂಲಕ ಮಕ್ಕಳಿಗೆ ಭಗವದ್ಗೀತೆಯನ್ನು ಭಜನೆಗಳನ್ನು ಹೇಳ್ಕೊಡೋದು. ಯಾಕಂದ್ರೆ ಈಗ ಭಗವದ್ಗೀತೆ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಆ ಭಗವದ್ಗೀತೆಯನ್ನು ಹಾಗೆ ಭಜನೆಗಳನ್ನು ಹೇಳ್ಕೊಡೋದು ಇವರು ನಿರಂತರವಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ದಕ್ಷಿಣ ಭಾರತದ ದೇಸಿ ಕಲೆಗಳಾದ ಕೋಲಾಟ ನೃತ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ನಾನು ಇವ್ರಿಗೆ ನಿಂಗಪ್ಪ ಪರಿಚಯ ಇರ್ಬೋದು ಅಂತ ಅನ್ಕೊಂತೀನಿ. ಯಾಕಂದ್ರೆ ನಾನು ಅವ್ರ ನಿಂಗಪ್ಪ ನನಗೆ ತುಂಬಾ ಪರಿಚಯ. ನನಗೆ ಅವರ ಮಗ ಸಂಜಯ್ ಅಂತ ನನ್ನ ಸ್ಟೂಡೆಂಟು. ಯಾಕಂದ್ರೆ ಅವಾಗೆಲ್ಲೋ ನೋಡಿದ ಹಾಗೆ ಕೋಲಾಟ ಅಂದಾಗ ಪಟ್ಟ ಅಂತ ನೆನಪಾಯ್ತು. ಶ್ರವಣಿಯರಿಯ ನಿಂಗಪ್ಪ ಅವರು ಕೂಡ ಅವರಿಂದ ಕೋಲಾಟದಲ್ಲಿ ತುಂಬ ಪಳಗಿ ಅಲ್ಲೂ ಕೋಲಾಟವನ್ನು ಕೂಡ ಅವರು ಕಲಿತಿದ್ದಾರೆ. ಹಾಗೆ ಭಾರತೀಯ ನೃತ್ಯ ಹಾಗೂ ಸಂಗೀತದಲ್ಲಿ ಪ್ರಗತಿ ಸಾಧಿಸಲು ತಮ್ಮ ಮಕ್ಕಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾದ ತಮ್ಮ ಪತಿಯವರ ಜೊತೆಗೆ ಕೂಡಿ ಸೀಮೆ ಸುಣ್ಣದ ಕೆತ್ತನೆ,
ಹಾಗೆ ತೆಂಕೃತಿ ಹಾಗೂ ರೇಖಾಕೃತಿಗಳ ಕಲಾ ಹವ್ಯಾಸಗಳನ್ನು ಮಾಡುತ್ತಾ ಒಂದು ಕಸದಿಂದ ರಸ ಹಾಗೆ ಪ್ರಶಂಸನ ಹೇಳಿದಾಗೆ ಹಲವಾರು ಸಣ್ಣ ಸಣ್ಣ ವಸ್ತುಗಳನ್ನು ಬಳಸಿ ಹಲವಾರು ವಿಭಿನ್ನ ಆಕೃತಿಗಳನ್ನು ಮಾಡುವಂತಹ ಹವ್ಯಾಸಗಳನ್ನು ಕೂಡ ಹೊಂದಿದ್ದಾರೆ. ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಜೊತೆ ಸಕ್ರಿಯವಾಗಿ ಒಡನಾಟವನ್ನು ಹೊಂದಿ ಒಂದು ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಇವರ ಹವ್ಯಾಸಗಳು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಅದರ ಆಂತರಿಕ ಅರ್ಥಗಳನ್ನು ಪುನಃ ಬರೆಯುವುದು, ರಾಮಕೋಟಿ ಜಪವನ್ನು ಮಾಡುವುದು, ಹಾಗೆ ಇತರೆ ನಾಮಗಳನ್ನು ಬರೆಯುವುದು, ಸುಬ್ರಹ್ಮಣ್ಯ ಸ್ತೋತ್ರ, ಆದಿತ್ಯ ಹೃದಯ, ಉಪದೇಶ ಸಾರ ಹಾಗೂ ಇತರೆ ಸ್ತೋತ್ರಗಳನ್ನು ಪಠಣವನ್ನು ಮಾಡುವುದು. ಮಹಿಳೆಯರಿಗೆ ಈಗ ಮಹಿಳೆಯರೆಲ್ಲ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ, ಅಂಥವ್ರಿಗೆ ಇವರೆಲ್ಲರೂ ಕೂಡ ಉತ್ಸಾಹವನ್ನು ತುಂಬಿ ಅವರಿಂದ ಹಲವಾರು ಅವಕಾಶಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ. ಮಕ್ಕಳ ಸಾಮರ್ಥ್ಯವನ್ನು ಅರಿತು ಅವರಿಗೆ ಕಲೆಗೆ ಅವರ ಮನ್ನಣೆಯನ್ನು ನೀಡ್ತಾ ಇದ್ದಾರೆ. ಇವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಅವರ ಹುದ್ದೆಗಳು ಈ ರೀತಿ ಇದೆ. ಪ್ರಸ್ತುತ ಇವರು ಕಳೆದ 34 ವರ್ಷಗಳಿಂದ ವಾಸವಿ ಭಜನಾ ಮಂಡಳಿಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಇದೆ. ಸತತ 34 ವರ್ಷಗಳಿಂದ ಸಪ್ತಗಿರಿ ಭಜನಾ ಮಂಡಳಿ ಹಾಗೂ ದೇಶಿ ಸ್ನೇಹ ಕಲಾವೃಂದ ವಾಸವಿ ಕೋಲಾಟ ತಂಡದ ಅಧ್ಯಕ್ಷೆಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೂ ಚನ್ನರಾಯಪಟ್ಟಣದ ಎಲ್ಲ ಕಲಾವಿದರನ್ನು ಒಂದು ಕಡೆ ಸೇರಿಸುವ ವಿಶೇಷ ತಂಡವಾದ ಕಲಾ ಪರಿವಾರ ಇದನ್ನು ರೂಪಿಸಿ ಇದರ ಮುಖ್ಯಸ್ಥೆಯಾಗಿದೆ. ಯಾಕಂದ್ರೆ ಎಲ್ಲ ಕಲಾ ಪ್ರಕಾರಗಳನ್ನ ಒಂದು ಕಡೆ ಸೇರಿಸೋದು ತುಂಬಾ ರಿಸ್ಕ್. ಅದು ಅದನ್ನ ಇವ್ರು ಮಾಡ್ಕೊಂಡು ಅವರೆಲ್ಲರನ್ನ ಒಂದು ಕಡೆ ಸೇರಿಸಿ ಬೆಳಗವನ್ನ ಮುಂದುವರಿಸ್ಕೊಂಡು ಸಾಕ್ತಿರೋದು ನಿಜಕ್ಕೂ ಒಂದು ಹೆಮ್ಮೆ. ಈ ಕಲಾ ಪರಿವಾರ ಮತ್ತಷ್ಟು ಸೇವೆಯನ್ನ ಮಾಡ್ತಾ ಈ ನಾಡಿಗೆ ಒಂದು ಹೆಮ್ಮೆಯನ್ನು ತರಲಿ ಅಂತ ನಾವು ಬಯಸ್ತೀವಿ. ಹಾಗೆ ವಾಸವಿ ವಿದ್ಯಾಸಂಸ್ಥೆ ಹಾಗೂ ಸುಪ್ರದ ಕಲಾ ನಿಕೇತನ ಇವುಗಳ ಟ್ರಸ್ಟಿಯಾಗಿ ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಚನ್ನರಾಯಪಟ್ಟಣ ಹಾಗೂ ಸುಪ್ರದ ಅಕಾಡೆಮಿ ಆಫ್ ಫಾರ್ಮಾಸಿಂಗ್ ಆರ್ಟ್ಸ್ ಇದರ ನಿರ್ದೇಶಕರು ಕೂಡ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. SVKP ಆಧ್ಯಾತ್ಮಿಕ ಕೇಂದ್ರ ಬೆಂಗಳೂರಿನ ಕೋರ್ ಗ್ರೂಪ್ ಇದರ ಸದಸ್ಯರು ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಷ್ಟೇ ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳಲ್ಲೂ ಕೂಡ ಕಾರ್ಯನಿರ್ವಹಿಸುವಂತಹ ಕೀರ್ತಿ ಇವರದಾಗಿದೆ. ಚನ್ನರಾಯಪಟ್ಟಣದ ವಾಸವಿ ವನಿತಾ ಸಂಘದ ಸ್ಥಾಪಕ ಕಾರ್ಯದರ್ಶಿಯಾಗಿ 34 ವರ್ಷಗಳ ಕಾಲ ಈ ಸಂಸ್ಥೆಯ ಸಲಹೆಗಾರರಾಗಿದ್ದಾರೆ. ಕಳೆದ 4 ವರ್ಷಗಳ ಕಾಲ ಅಖಿಲ ಭಾರತ ವಾಸವಿ ಮಹಿಳಾ ಮಹಾಸಭಾ ಬೆಂಗಳೂರು ಇದರ ಉಪಾಧ್ಯಕ್ಷೆಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಾಗೂ ಕಾರ್ಯದರ್ಶಿಯಾಗಿ 4 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ವಾಸವಿ ವನಿತಾ ಸಂಘ ಚನ್ನರಾಯಪಟ್ಟಣ ಇದರ ಕಾರ್ಯದರ್ಶಿಯಾಗಿ 3 ವರ್ಷಗಳ ಕಾಲ ಹಾಗೂ ಉಪಾಧ್ಯಕ್ಷೆಯಾಗಿ 7 ವರ್ಷಗಳ ಕಾಲ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರಿಗೆ ಅಖಿಲ ಭಾರತ ವಾಸವಿ ಮಹಿಳಾ ಮಹಾಸಭಾ ಕ್ಷೇಮನಿಧಿ ಟ್ರಸ್ಟ್ ಬೆಂಗಳೂರು ಇದರ ಕಾರ್ಯದರ್ಶಿಯಾಗಿ ಕೂಡ 2 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಚನ್ನರಾಯಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ 5 ವರ್ಷಗಳು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಹಾಸನ ಜಿಲ್ಲೆಯ ಸ್ಕೌಟ್ ಅಂಡ್ ಗೈಡ್ಸ್ ಸಹಾಯಕರಾಗಿ ಆಯುಕ್ತರಾಗಿ 10 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದಲ್ಲದೆ ಇವರಿಗೆ ಪ್ರೇಮ ಕಲಾ ಪರಿವಾರ ಪ್ರಾರಂಭವಾಗಿ 3 ವರ್ಷಗಳಾಯಿತು. ಇದರಲ್ಲಿ ಇವರು 20 ಕಲಾ ತಂಡಗಳಿವೆ. ಅದರಲ್ಲಿ 300 ಜನ ಕಲಾವಿದರು ಇದ್ದಾರೆ. ಅವರು 300 ಜನ ಕಲಾವಿದರನ್ನ ಇವರು ಒಗ್ಗೂಡಿಸಿ ಒಂದು ಕಲಾ ಪರಿವಾರವನ್ನು ಇಟ್ಕೊಂಡು 20 ವಿವಿಧ ತಂಡಗಳ ಮೂಲಕ ಒಂದು ಸೇವೆಯನ್ನು ಮಾಡ್ತಾರೆ. ನಿಜಕ್ಕೂ ನಮಗೆ ಹೆಮ್ಮೆಯನ್ನ ತಂದಿದೆ. ಇವರಿಗೆ 2 ವರ್ಷಗಳ ಹಿಂದೆ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವುದು ನಮ್ಮೆಲ್ಲರಿಗೂ ಹರ್ಷ ತಂದಿದೆ. ಜೋಳದ ಚಪ್ಪಾಳ ಮೂಲಕ ಈಗ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮೆಲ್ಲರಿಗೂ ಹರ್ಷವನ್ನು ತಂದಿದೆ. ಹಾಗೂ ಇದಲ್ಲದೆ ಪ್ರತಿಷ್ಠಿತ ರಾಜ್ಯ ಮಟ್ಟದ ಹಲವಾರು ವೇದಿಕೆಗಳಲ್ಲೂ ಕೂಡ ಇವರಿಗೆ ಸನ್ಮಾನ ಹಾಗೂ ಹಲವಾರು ಪ್ರಶಸ್ತಿಗಳು ದೊರಕಿರುವುದು ನಮ್ಮೆಲ್ಲರಿಗೂ ಹಾಗೂ ಹೆಮ್ಮೆಯನ್ನು ತಂದಿದೆ. ಇವರಿಗೆ ಯೂನಿವರ್ಸಲ್ ಕ್ಲಬ್ಬಿನ ಖಜಾಂಚಿಯಾಗಿ ಕೂಡ ಎಡಿಟರ್ ಆಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಷ್ಟೊಂದೆಲ್ಲ ಕಾರ್ಯ ನಿಜಕ್ಕೂ ಕೇಳ್ತಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾವ ಕ್ಷೇತ್ರ ಬಿಟ್ಟಿದ್ದೀರಾ? ನೋಡೋದಕ್ಕೆ ಇಷ್ಟೊಂದು ಸರಳವಾಗಿ ಕಾಣ್ತಾ ಇದ್ದಾರೆ. ಇಷ್ಟೊಂದು ಕ್ಷೇತ್ರಗಳಲ್ಲಿ ಭಾಗವಹಿಸಿರುವಂತಹ ಇವರ ಪರಿಚಯ ಮಾಡ್ಕೊಳ್ಳೋಕೆ ನಮ್ಗೆ ನಿಜಕ್ಕೂ ಖುಷಿ ಆಗುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇವರು ಬಂದಿರೋದು ನಮ್ಮ ಎಲ್ಲರಿಗೂ ಹೆಮ್ಮೆ. ಇವರ ಭಜನೆಯನ್ನ ಕೇಳುವಂತಹದ್ದು ಹಾಗೆ ಕಲಾತಂಡದ ಬಗ್ಗೆ ತಿಳ್ಕೊಳ್ಳುವಂತಹ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿರೋದು ನಮಗೆ ಮಹಾ ಭಾಗ್ಯ ಅಂತ ಹೇಳ್ತಾ ಅವರ ಪರಿಚಯವನ್ನು ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಂಡಂತ ನಮ್ಮ ಬಳಗದ ಎಲ್ಲ ಸಹೃದಯರಿಗೂ ಹೃದಯದ ಅಭಿಮಾನಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಸರ್ವಮಂಗಳವಾಗಲಿ ಅಂತ ಬಯಸುತ್ತಾ ನನ್ನ ಪರಿಚಯವನ್ನು ಅವರ ಬಗ್ಗೆ ಪರಿಚಯ ಮಾಡ್ಕೊಳ್ಳಲು ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಅನಿಸುತ್ತಾ ನನ್ನ ಪುಟ್ಟ ಮಾತುಗಳನ್ನು ವಿರಾಮವನ್ನು ಆಡ್ತಿದ್ದೀನಿ. ಧನ್ಯವಾದಗಳು. ಈಗ ಒಂದು ಕಾರ್ಯಕ್ರಮ ಅಂದರೆ ಮಾಡಿಬಿಡ್ಬೋದು. ಆ ಸಂಘಟನೆನ ಅದರದ್ದು ಏನು ಆಗು ಹೋಗುಗಳು ಹಿಂದೆ ಮುಂದೆ ಮತ್ತು ಕೇಳೋ ಕ್ವಶನ್ಗಳಿಗೆ ಎಲ್ಲರಿಗೂ ಆನ್ಸರ್ ಮಾಡಿ ನಿಜವಾಗ್ಲೂ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ನಮ್ಗೆ ಇವತ್ತಿಗೂ ದೊಡ್ಡ ಕ್ವಶನ್ ಮಾರ್ಕು. ಅಷ್ಟು ಅವ್ರ ಮನೇಲಿ 24/7 ಯಾವಾಗಲೂ ಜನ ಬರ್ತಾನೆ ಇರ್ತಾರೆ. ಅಷ್ಟು ಪ್ರೀತಿಯಾಗಿ ಎಲ್ಲರನ್ನೂ ಮಾತಾಡಿಸ್ತಾರೆ. ಅವ್ರಿಗೆ ಅವರು ಅಂತಿಲ್ಲ, ಎಲ್ಲರನ್ನೂ ಸಮಾನ ಮಾತಾಡ್ತಾರೆ.
ಮತ್ತೆಲ್ಲದ್ರಲ್ಲೂ ತೊಡಗಿಸ್ಕೋತಾರೆ, ಅಷ್ಟೇ ಬ್ಯುಸಿಯಾಗಿರ್ತಾರೆ. ಈಗ ಅವರು ಮತ್ತೆ ಸಂಜೆ ಪ್ರೋಗ್ರಾಮು ಅವರು ಭಜನೆಗೆ ಹೋಗಬೇಕು. ನನಗೆ ಅವತ್ತೇ ಹೇಳಿದ್ರು ಅಷ್ಟೊತ್ತಿಗೆ ಮುಗಿಸ್ಕೊಡ್ತೀನಿ ಬನ್ನಿ ಮೇಡಮ್ ಅಂತ ಹೇಳಿದೆ. ಹಾಗಾಗಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅವರಿಂದ ನಮಗೆ ಕಲಿಬೇಕು. ಇವಾಗಲೇ ನಮಗೆ ಅದು ನೋವು ಇದು ನೋವು ಏನೂ ಆಗಲ್ಲ ಅಂತ ಇದು ಮಾಡ್ತೀವಿ. ಅವರು ಯಾವಾಗಲೂ ಎಷ್ಟು ಯುವಶಕ್ತಿಯಾಗಿ ಇದು ಮಾಡ್ತಾರೆ. ಮತ್ತು ಎಲ್ಲದಕ್ಕೂ ಕೂಡ ಪ್ರೋತ್ಸಾಹ ಆಗಿ ಯಾವುದೇ ಒಂದು ಕ್ವಶನ್ ಕೇಳಿದ್ರು ತಕ್ಷಣ ಗುಂಪಲ್ಲಿ ಆನ್ಸರ್ ಮಾಡೋದಾಗಲಿ ಅದು ಎಲ್ಲರಿಗೂ ಬರಲ್ಲ ಸ್ಕಿಲ್ಲು. ನಮಗೆಲ್ಲ ಅವರು ನಿಜ ಅವರಿಬ್ಬರು ದಂಪತಿಗಳು ಸ್ಫೂರ್ತಿಯಾಗಿದ್ದಾರೆ. ಮತ್ತು ಇವತ್ತು ಏನಪ್ಪ ನಮ್ಮ ಸುಕೃತ ಅಂದರೆ ಇಬ್ಬರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರೇ. ಅವರು ನಮ್ಮ ಬಳಗದಲ್ಲಿ ಇಬ್ಬರು ಬಂದಿದ್ದಾರೆ ಅತಿಥಿಗಳು ಅಂತ ನಮ್ಗೆ ತುಂಬ ಸಂತೋಷನೇ. ಈಗ ಅವರಿಗೋಸ್ಕರ ಮೇಡಮ್ಮು ತಮ್ಮ ಸಂಘಟನೆಯಲ್ಲಿ ಮಹಿಳೆಯರ ಒಂದು ಸಾಧಕ ಬಾಧಕ ಅವರ ಅನುಭವದ ನುಡಿಗಳನ್ನು ಈ ವೇದಿಕೆಯಲ್ಲಿ ಹೇಳ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಗೆ ಅದು ವೇದಿಕೆ. ನನಗೆ ಇದು ಹೆಡ್ಡಿಂಗೇ ತುಂಬ ಇಷ್ಟ ಆಯಿತು. ಮಾಸದ ನೆನಪು ಅಂದರೆ ನಾವು ಯಾವತ್ತೀಗ ಪ್ರೆಸೆಂಟ್ ಅನ್ಕೊತೀವಿ, ಫ್ಯೂಚರ್ಗೆ ಅದು ಮಾಸದ ನೆನಪು. ಆ ಟೈಟಲಲ್ಲಿ ನಮ್ಮ ನೆನಪುಗಳು ಎಷ್ಟೊಂದು ನಮ್ಮ ಒಂದುಗೂಡುತ್ತೆ. ಫಸ್ಟು ನಮ್ಮ ತಾಯಿನ ನೆನೆಸ್ಕೊಳಕ್ಕೆ ನನಗೆ ಇಷ್ಟಪಡ್ತೀನಿ. ಯಾಕೆಂದರೆ ತಾಯಿ ಜನ್ಮ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದು ನಿಲ್ಲಕ್ಕೆ ಸಾಧ್ಯ ಇರೋದು. ನೆಕ್ಸ್ಟು ನಾನು ಪ್ರಾಮಿನೆನ್ಸ್ ನಮ್ಮ ಯಜಮಾನ್ರಿಗೆ, ಯಾಕೆಂದರೆ ಏನಿಲ್ಲ ಒಂದೇ ಮಾತು, ನೀನೇನು ಮಾಡಬೇಡ ಮನೇಲಿ ಕೂತ್ಕೊ ಅಂದರೆ ಯಾವ ಚಟುವಟಿಕೆ ಮಾಡೋಕ್ಕೂ ಸಾಧ್ಯ ಇಲ್ಲ ಖಂಡಿತ. ಯಾಕೆಂದರೆ ಅವ್ರು ಅಷ್ಟೇ ಎನ್ಕರೇಜು, ಇಡೀ ಮನೇನೇ ಬಿಟ್ಕೊಟ್ಬಿಟ್ಟಿದ್ದಾರೆ ಕಲೆಗೋಸ್ಕರನೇ. ಆ ವಿಚಾರ ನಾನು ತುಂಬಾ ಅದೃಷ್ಟವಂತೆ. ಮಕ್ಕಳಾಗಲಿ ಗಂಡ ಆಗಲಿ ಸಂಸಾರ, ಯಾಕೆಂದರೆ ಇವತ್ತು ಈಗ ನೀವೇ ಆಗಲಿ ಪ್ರಶಾಂತ್ ಸರ್ ಇರೋದ್ರಿಂದ ನೀವು ಇಲ್ಲಿ ಮಾಡಲ್ಲ. ಪ್ರತಿಯೊಂದು ಹೆಣ್ಣಿಗಾಗಲಿ ಗಂಡಿಗಾಗಲಿ. ಆಮೇಲೆ ಈಗ ಸಂಘಟನೆ ಅಂತ ಹೇಳಿದ್ರಿ, ಮೇನ್ ಟಾಪಿಕಿಗೆ ಬರೋಣ. ಆಮೇಲೆ ನನಗೆ ಸಾಹಿತ್ಯ ರುಚಿ ಇದೆ, ಕಲಾಭಿಮಾನಿ ನಾನೇ ತುಂಬ ದೊಡ್ಡ ಕಲಾಗಾರಳಲ್ಲ, ಸಾಹಿತ್ಯಗಾರಳು ಅಲ್ಲ. ಆದರೆ ಅದನ್ನು ಅಭಿಮಾನಿಸಿ ಅದನ್ನು ತಿಳ್ಕೊಳೋ ಅಂಥ ಅಭಿವ್ಯಕ್ತಿ ನನ್ನಲ್ಲಿದೆ. ಅಂಥ ಸಾಹಿತಿ ಮುಂದೆ ನಾನು ಕೂತಿರೋದು ನನ್ನ ಒಂದು ಅದೃಷ್ಟ ಅಂತ ಹೇಳ್ತೀನಿ. ಈಗ ಸಂಘಟನೆ ಅಂತಂದರೆ ಆ ಶಬ್ದದಲ್ಲೇ ಸಂಘಟನೆ. ನೀವು ಬಂದ ತಕ್ಷಣ ಒಂದು ಮಾತು ಹೇಳಿದ್ರಿ, ಮೇಡಮ್ ಇಷ್ಟು ನಿಮ್ಮನ್ನೆಲ್ಲ ಕರೆಸಿದ್ದೀವಿ, ಇಷ್ಟು ಚಿಕ್ಕದಾಗಿದೆ ಅಂತ. ಅದಕ್ಕೊಂದು ನಾನು ಉದಾಹರಣೆ ಹೇಳ್ತೀನಿ. ವಜ್ರದಂಗಡಿಗೆ ಎಷ್ಟು ಜನ ಹೋಗ್ತಾರೆ? ಆ ವಜ್ರದ ಬೆಲೆ ಗೊತ್ತಿರೋರು ಮಾತ್ರ ಹೋಗಕ್ಕೆ ಸಾಧ್ಯ. ಅದೇ ನಿಮ್ಗೆ ಆರ್ಟಿಫಿಷಿಯಲ್ ಅಂಗಡಿಗೆ ನೀವು ಬೇಡ ಅಂತಂದ್ರೆ ಹೋಗ್ತಾರೆ ಅಲ್ವಾ? ಈಗ ನೀವು ಅದೇ ಒಂದು ಫಿಲಮ್ ಆ್ಯಕ್ಟರ್ನ ಕರೆಸಿ, ಈಗ ಯಾರು ಬಂದರೆ ಅವನು ಬಂದ ಹೋದ ಅಂತ ಹೇಳ್ತಾರೆ. ಫಿಲಮ್ ಫೀಲ್ಡ್ ಇರ್ಬೋದು, ಇನ್ನೊಂದು ಸೀರಿಯಲ್. ಅದೇ ಒಂದು ಕಲಾವಿದರು ಬಂದರೆ ಅವ್ರು ಬಂದಿದ್ರು ಹೋದರು, ಅಷ್ಟೇ ಡಿಫ್ರೆನ್ಸು. ನಾವು ಎಷ್ಟು ಜನ ಮಾಡ್ತೀವಿ ಅಂತ. ಕ್ವಾಲಿಟಿ ಇಂಪಾರ್ಟೆಂಟ್ ಕ್ವಾಂಟಿಟಿಗಿಂತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಪಾಪ ಆಗಿಲ್ಲ ಅವರು ತುಂಬ ಇಷ್ಟಪಡಿಸ್ತಿದ್ರು. ಆಮೇಲೆ ನನ್ನ ಒಂದು ಏಮ್ ಏನಂತಂದರೆ ಪಾಸಿಟಿವ್ ಥಿಂಕಿಂಗ್. ಯಾವತ್ತೂ ನಾನು ನೆಗೆಟಿವ್ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಅದು ಒಂದು ಉದಾಹರಣೆ ಕೊಡ್ತೀನಿ. ಒಂದು ಬ್ಲ್ಯಾಕ್ ಬೋರ್ಡ್ ಇರುತ್ತೆ, ಅಲ್ಲಿ ಒಂದು ಸಣ್ಣ ವೈಟ್ ಡಾಟ್ ಇರುತ್ತೆ. ಇನ್ನೊಂದು ವೈಟ್ ಬೋರ್ಡ್ ಇರುತ್ತೆ, ಅದರಲ್ಲಿ ಸಣ್ಣ ಡಾಟ್ ಬ್ಲ್ಯಾಕ್ ಇರುತ್ತೆ. ನೆಗೆಟಿವ್ ಥಾಟ್ ಮಾಡೋರು ಏನು ಮಾಡ್ತಾರೆ, ಆ ಬ್ಲ್ಯಾಕ್ ಡಾಟ್ನ ಎನ್ಲಾರ್ಜ್ ಬೂತ್ ಕನ್ನಡಿ ಹಾಕೊಂಡು ನೋಡಿ ಇರೋ ಒಂದು ಪ್ಲಸ್ ಪಾಯಿಂಟ್ನ ಯೋಚನೆ ಮಾಡಲ್ಲ. ಅಷ್ಟು ಬ್ಲ್ಯಾಕಲ್ಲಿ ಒಂದು ವೈಟ್ ಇದೆಯಲ್ಲ, ಅದನ್ನ ಯಾಕೆ ಎನ್ಲಾರ್ಜ್ ಮಾಡಿ ನೋಡಲ್ಲ? ಅಲ್ಲಿ ಎಷ್ಟು ವೈಟ್ ಇರೋದಾಗ ಆ ಸಣ್ಣದು ಏನೋ ಅದನ್ನ ಯಾಕೆ ಇಟ್ಕೊಂಡು. ನನ್ನ ಏನೇನೆಂದರೆ, ಪ್ರತಿ ಒಂದು ಮನುಷ್ಯನೂ ಒಂದು ಕಲೆ ಇದ್ದೇ ಇರುತ್ತೆ. ಪ್ಲಸ್ಸು ಮೈನಸ್ಸು, ನನ್ನಲ್ಲಿ ಎಷ್ಟು ಲೋಪದೋಷಗಳಿದೆಯೋ ಫಸ್ಟು ನನ್ನನ್ನು ನಾನು ಕ್ವಶನ್ ಮಾಡ್ಕೋಬೇಕು. ಬೇರೆಯವ್ರನ್ನ ನಾನು ಅಬ್ಜೆಕ್ಷನ್ ಮಾಡಬೇಕು ಅಂದಾಗ ನನ್ನನ್ನು ನಾನು ಕ್ವಶನ್ ಮಾಡ್ಕೋಬೇಕು. ಆವಾಗ ನಮಗೆ ಆಂತರಿಕವಾಗಿ ಹೌದು, ಒಂದು ಬೆರಳು ಹಿಂಗೆ ತೋರಿಸಿದ್ರೆ 4 ಬೆರಳು ನಮ್ಮ ಕಡೆ ತೋರಿಸ್ತಾರೆ. ಇನ್ನು ಮೇನ್ ಸಂಘಟನೆಗೆ ಅಂತ ಬಂದರೆ, ಈಗ ನೀವು ಈಗ ಇದು 2 ಕೈ ಇದೆ, ಈಗ ಏನೋ ಸೌಂಡ್ ಬರುತ್ತಾ? ಏನಿಲ್ಲ. ಹಿಂಗಂದ್ರೆ ಸೌಂಡ್ ಬರುತ್ತಲ್ವಾ? ಹಿಂಗಂದ್ರೆ ಸ್ಮಾಲ್ ಸೌಂಡ್. ಹಿಂಗಂದ್ರೆ ಎಷ್ಟು? ಒಂಚೂರು ಜಾಸ್ತಿ. ಈಗ ಜಾಸ್ತಿ. ಈಗ ಜಾಸ್ತಿ. ಈಗ ಇದೇ ಸಂಘಟನೆ. ನಾನು ಅನ್ನೋಕ್ಕಿಂತ ನಾವು ಅಂದರೆ ಅದರಲ್ಲಿರೋ ಒಂದು ಸಂತೋಷ ಇನ್ಯಾವುದರಲ್ಲೂ ಇಲ್ಲ. ಸಂಘಟನೆಯಿಂದ ನೀವು ಹೇಳ್ದಂಗೆ ಆಗು ಹೋಗಳು ಅಂತಾರೆ. ನಾನು ಯಾರು ನನಗೆ ಕಾಮೆಂಟ್ಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ನಾನೇನು ಮಾಡ್ತೀನಿ ಗೊತ್ತಾ, ನನ್ನ ಬೆನ್ನು ಹಿಂದೆ ಅಲ್ಲವರಲ್ಲ ಅಲ್ಲೇ ಬಿಟ್ಬಿಡ್ತೀನಿ. ಏನಾರು ಮಾತಾಡ್ಕೊಳ್ಳಿ. ನನ್ನ ಮುಂದೆ ಬಂದಾಗ ನಾನು ಹೇಳ್ತೀನಿ, ಯಾರು ತಾರ ಹಂಗಂತ ಹಿಂಗಂತ. ಹೌದಾ,
ಬರಲಿ ನನ್ನ ಮುಂದೆ ಡಿಸ್ಕಷನ್ ಮಾಡಲಿ, ನಾನು ಅದನ್ನ ಏನು ವಿಶ್ಲೇಷಣೆ ಮಾಡ್ತೀನಿ. ಹೌದಾ, ತಪ್ಪಿದ್ರೆ ಒಪ್ಕೋತೀನಿ ಅಷ್ಟೇ ತಾನೆ. ಒಂದು ತಪ್ಪಲ್ಲಿ ಒಪ್ಕೊಳೋದ್ರಿಂದ ನಾವೇನು ಚಿಕ್ಕೋರಾಗಲ್ಲ. ಖಂಡಿತ. ಅದನ್ನೇ ನಾವು ಬೆಳೆಸ್ಕೊಂಡು ಹೋದರೆ ತುಂಬ ರಣ ಆಗುತ್ತೆ. ಸಂಘಟನೆಯಲ್ಲಿರೋ ಈಗ ನಾವೊಂದು ವೇದ ಮಂತ್ರನಲ್ಲಿ ಓಂಕಾರ ಆಗಲಿ, ನಾವು ಒಬ್ಬರೇ ಹೇಳೋಕ್ಕಿಂತ ಸಾಮೂಹಿಕವಾಗಿ ಓಂಕಾರ ಹೇಳಿದ್ರೆ ಅದೆಷ್ಟು ವೈಬ್ರೇಷನ್ ಬರುತ್ತೆ ಅಂದರೆ ಅಷ್ಟು ಶಕ್ತಿ ಇದೆ ಸಾಮೂಹಿಕದಲ್ಲಿ. ಸಂಘಟನೆಯಲ್ಲಿ ಅಷ್ಟು ಶಕ್ತಿ ಇದೆ. ಇದು ನಾವು ಒಂದು ಕಲಾ ಪರಿವಾರ ಮಾಡೋಕ್ಕೆ ಬಂದು ಏನಾಯಿತು ಅಂದರೆ, ನನ್ನ ಮಗಳು ರಮ್ಯಾ ತ್ಯಾಗರಾಜ ಆರಾಧನೆ ಮಾಡಬೇಕು ಅಂತ ಆಸೆಪಟ್ಟರು. ಎಲ್ಲ ಕಲಾವಿದರಿಂದ ಸೇರಿಸೋಣ ಅಂತ. ಏನಾಗುತ್ತೆ, ಅದು ಒಂದು ವಜ್ರ. ತ್ಯಾಗರಾಜ ಆರಾಧನೆ ಅಂದರೆ ಕೀರ್ತನೆಗಳು. ಆಗ ಜನನ ಸೇರ್ಸೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಸೊ ಎಲ್ಲ ಬದ್ಧ ಮಂಡಿನೂ ಇನ್ವಾಲ್ವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಅವ್ರಿಗೆ ನಾವು ಕೀರ್ತನೆಗಳು ಮಾಡೋಕ್ಕೆ ಕಷ್ಟ. ಸೊ ಏನೇನು ಮಾಡಿದ್ರು ಅದು ಆಗು ಹೋಗುಗಳು 3 ವರ್ಷ ಕಷ್ಟಪಟ್ವಿ ತ್ಯಾಗರಾಜ ಆರಾಧನೆ. ಸೊ ರಮ್ಯ ಇದು ಯಾಕೋ ಆಗಲ್ಲ, ರಮ್ಯಾ ಆಗಲ್ಲ ಮೀನ್ಸ್ ನಾವು ಎಲ್ಲನೂ ವಜ್ರದಂಗಡಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸ್ವಲ್ಪ ಚಿನ್ನದ ಅಂಗಡಿಗೂ ಬೆಳ್ಳಿ ಅಂಗಡಿಗೂ ಎಲ್ಲ ಕಡೆನೂ ನಾವು ಕರ್ಕೊಂಡು ಹೋಗ್ಬೇಕು, ಆರ್ಟಿಫಿಷಿಯಲ್ಗೂ ಕರ್ಕೊಂಡು ಹೋಗ್ಬೇಕು. ಸೊ ಹಿಂಗೆ ಏನೋ ಒಂದು ಮಾಡೋಣ ಅಂತ ಫಸ್ಟ್ ನಾನು ಒಂದು 15 ವರ್ಷದ ಹಿಂದೆ ನಾನು ಬೆಂಗಳೂರಲ್ಲೂ ಇಲ್ಲ, ನಾನು ಆರ್ಯವೈಶ್ಯ ಮಹಾಸಭಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ದೆ. ಅವಾಗ ಇನ್ನೂ ಹೆಂಗೂ ಇದ್ದೆ, ಓಡಾಡ್ತಿದ್ದೆ, ಮಾಡ್ತಿದ್ದೆ. ಅಲ್ಲಿ ಅಖಂಡ ಭಜನೆ ಮಾಡಿದೆ. ನನಗೆ ಚಂದ್ರಪಟ್ಟಣದಲ್ಲಿ ಒಂದು ಅಖಂಡ ಭಜನೆ ಮಾಡಬೇಕು ಅನ್ನೋ ಹಂಬಲ ಇತ್ತು. ಆಗ ಅಖಂಡ ಭಜನೆ 12 ಅವರ್ಸ್ ಅಖಂಡ ಭಜನೆ ಮಾಡಬೇಕು ಅಂದರೆ ನಮ್ಮ ಚಂದ್ರಪಟ್ಟಣದಲ್ಲಿ 9 ಸಂಘ ನಂಗೆ ಸಿಕ್ಕಿದ್ದು. ಅದರಲ್ಲೂ ಫಸ್ಟ್ ವಾಸಿ ಭಜನಾ ಮಂಡಳಿನೇ. 9 ಸಂಘದಲ್ಲಿ ನಮ್ಮ ಸಂಘನೇ 3 ಸತಿ ಹಾಡಿದ್ದೀವಿ. ವಾಸಿ ಭಜನಾ ಮಂಡಳಿ, ಸಪ್ತಗಿರಿ ಭಜನಾ ಮಂಡಳಿ, ವಾಸಿ ವನಿತಾ ಸಂಘ ಅಂತ. ಸೊ ಹಿಂಗೆ ಆಯಿತು. ಹೀಗೆ ಒಂದೊಂದು ಸಂಘ ಅಂತ ಹೋದಾಗ ಈಗ ನನಗೆ ಕಲಾ ಪರಿವಾರದ ಬಗ್ಗೆ ಹೆಮ್ಮೆ ಏನಾಗುತ್ತೆ ಅಂದರೆ, ಈಗ 20 ಸಂಘ ಆಗಿದೆ. ಈಗ ನಾನು 1 ಗಂಟೆ ಅಲ್ಲ, ಎಲ್ರಿಗೂ ಅರ್ಧ ಗಂಟೆ ಕೊಡೋ ಪರಿಸ್ಥಿತಿ ಬಂದಿದೆ. ಅಂದರೆ ಇದನ್ನೇ ಏನು ಸಂತೋಷ ಅಂದರೆ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ತುಂಬ ಬೆಳೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಹೊಸ ಹೊಸ ತಂಡಗಳು ಉದ್ಭವ ಆಗಿದೆ. ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ, ಅವರಯ್ಯೋ ಆ ತಂಡಕ್ಕಿಂತ ನಾನು ಚೆನ್ನಾಗಿ ಆಡಬೇಕು, ಈ ತಂಡಕ್ಕಿಂತ ಎಷ್ಟು ಸಾಧನೆ ಮಾಡ್ತಿದ್ದಾರೆ ಅಂದರೆ, ನಿಜವಾಗ್ಲೂ ನಾವು ಒಂದು ಏನೇ ಒಂದು ಮಾಡಿದಕ್ಕೆ ಸಾರ್ಥಕ ಅಲ್ವಾ. ಆ ಸಾರ್ಥಕ ನನಗೆ ತುಂಬ ತೃಪ್ತಿ ತಂದಿದೆ. ಎಷ್ಟು ನೋಡಿ, ಆಗು ಹೋಗುಗಳು ಪ್ರತಿಯೊಂದರಲ್ಲೂ ಇರುತ್ತೆ. ಸಂಸಾರದಲ್ಲೂ ಆಗು ಹೋಗುಗಳಿರುತ್ತೆ. ಈಗ ಮೊನ್ನೆ ತಾನೇ ಯುಗಾದಿ ಹಬ್ಬ ಮುಗಿದಿದೆ. ಬೇವು ಬೆಲ್ಲ ಸರಿಕೊಂಡು ಹೋಗ್ಬೇಕು. ಹಂಗೆ ಸಂಘಟನೆಯಲ್ಲಿರೋ ಅಷ್ಟು ಸಂತೋಷ. ಇವತ್ತು ನೀವು ಸಂಘ ಇಲ್ಲಿ ಇಷ್ಟೇ ಜನ ಸೇರಿದ್ರು, ಆದರೆ ನಿಮ್ಮ ಮುಖದಲ್ಲಿ ಎಲ್ಲರಲ್ಲೂ ಎಷ್ಟು ಪಾಸಿಟಿವ್ ಎನರ್ಜಿ ಇದೆ, ಅದು ಇಂಪಾರ್ಟೆಂಟು. ನೆಗೆಟಿವ್ ಎನರ್ಜಿಗಿಂತ ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟು. ಆಮೇಲೆ ಭಕ್ತಿ ಭಜನೆಯಿಂದ ಭಗವಂತನೆಡೆಗೆ ನಾವು ತೃಪ್ತಿಯಾಗಿ ಇನ್ನೇನೂ ಕೇಳಲ್ಲ. ದೇವರು ಭಕ್ತಿ ಭಾವ ಅಷ್ಟೇ. ನೀನು ಹೇಗೆ ಹಾಡ್ತೀಯ, ಅಮ್ಮ ಆವಾಗಲೇ ಹಾಡಿದ್ರು, ಅಯ್ಯೋ ನಂಗೆ ಹಾಡೋಕ್ಕೆ ಬರಲ್ಲ ಅಂತ. ಇದೇ ಮಹಾನಾಮ ಎಷ್ಟು ಚೆನ್ನಾಗಿ ಹಾಡಿದ್ರಿ. ನಿಮ್ಮಲ್ಲಿ ಭಕ್ತಿ ಇತ್ತು, ಅದು ತುಂಬ ಮುಖ್ಯವಾದದ್ದು. ಅಲ್ಲಿ ದೇವ್ರೂ ಅವ್ರಿಗೆ ನೀವು ಇದೇ ರಾಗದಲ್ಲಿ ಹಾಡು, ಇದೇ ಮಾಡಿದ್ರೆ. ಈಗ ನನಗೆ ಸಂತೋಷ ಆಗ್ತಿದೆ ಅಂದರೆ, ಪ್ರತಿಯೊಂದು ಭಜನಾ ಮಂಡಳಿನೂ ಅದಕ್ಕೆ ಸರಿಯಾಗಿ ನಾವು ಶನಿವಾರ ಮಂಗಳವಾರ ವಾರಕ್ಕೆ 2 ಭಜನಾ ಮಂಡಳಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಒಂದು ಶನಿವಾರ ಆಂಜನೇಯ ದೇವಸ್ಥಾನದಲ್ಲಿ, ಇವತ್ತು ಇವ್ರದೇ ಇದೆ, ಮಂಗಳವಾರ ವಾಸಿ ದೇವಸ್ಥಾನದಲ್ಲಿ. ಏನಂದ್ರೆ ಈಗ ಅವ್ರು ಅಲ್ಲಿಗೆ ಬರಬೇಕು ಅಂತಂದ್ರೆ ಪ್ರಿಪೇರ್ ಮಾಡ್ಕೊಳ್ಳೇಬೇಕು, ಹೌದು. ಸೊ ಅಲ್ಲಿಗೆ ಏನಾಯ್ತು, ಆ ಸಂಸ್ಕಾರನ ನಾವು ಬೆಳೆಸ್ತಿದ್ವಿ. ಆಮೇಲೆ ಇನ್ನೊಂದು ಹೆಮ್ಮೆ ಕಲಾ ಪರಿವಾರದ ಬಗ್ಗೆ ಹೇಳೋಕ್ಕೆ, ನನಗೆ ಮೊನ್ನೆ ಯಾರೋ ಸ್ಟೇಟ್ ಲೆವೆಲ್ ಹಿಂಗೆ ಒಂದು ಕಡೆ ಇಡೀ ರಾಜ್ಯದಲ್ಲೇ ಅಂತಾರೆ ಎಲ್ಲೂ ಈ ಥರ ಸಂಘಗಳು ಸೇರಿ ಕಲಾ ಪರಿವಾರ ಅನ್ನೋದು ಎಲ್ಲೂ ಇಲ್ವಂತೆ. ಅವ್ರು ಆ್ಯಕ್ಚುಲಿ ಮೊನ್ನೆ ಹೇಳ್ತಿದ್ರು, ಇಲ್ಲ ನೀವು ಇದನ್ನ ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ಬೇಕು, ನಿಮ್ಮೆಲ್ಲ ಸಹಕಾರ ಇದ್ರೆ ಫಸ್ಟ್ ಜಿಲ್ಲಾ ಮಟ್ಟದಲ್ಲಿ ಮಾಡೋಣ. ಆಗಸ್ಟ್ 15 ಪುಣ್ಯಭೂಮಿ ಹಾಡುಗಳು ನಾವು ಹಾಡೋದಲ್ಲ, ಇದನ್ನ ಆ್ಯಕ್ಚುಲಿ ಕುಸುಮಾ ಬಾಲಕೃಷ್ಣ ಅವ್ರಿಗೂ ಆಸೆ ಇದೆ, ಅದೊಂದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂದರೆ. ಅದಕ್ಕೆಲ್ಲ ಕಾರಣ ತಾರ ಅಲ್ಲ, ಅಲ್ಲಿರೋ 300 ಜನ ಸಂಜೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸಂಘಟನೆ ಏನು ಗೊತ್ತಾ, ನಾನು ಅನ್ನೋ ಅಹಂ ತೆಗಿಬೇಕು. ನಾವು ಅಂತ ಆಗ್ಬಿಟ್ರೆ ಅಲ್ಲಿ ಎಂಥ ಸಂಸ್ಥೆ ಅದು ನಡೆಸ್ಕೊಂಡು ಹೋಗ್ಬೋದು. ಸೂಪರ್. ನನಗೆ ನಿಜವಾಗ್ಲೂ ಇದನ್ನು ಮನಸ್ಸಿಗೆ ತೃಪ್ತಿ. ಈಗ ನಮಗೆ ರಿಟೈರ್ಡ್ ಆಯಿತು, ಮೀನ್ಸ್ ಮಕ್ಕಳು ಜವಾಬ್ದಾರಿ ಮುಗಿತೀನಿ.
ಮನೇಲಿ ಕುತ್ಕೊಂಡು ನಾವೇನು ಅದು ಸೀರಿಯಲ್ ನೋಡ್ಕೊಂಡು ಆ ಸೀರಿಯಲ್ ನೋಡಬೇಡಿ ಅಂತ ನಾನು ಹೇಳಲ್ಲ. ಅಲ್ಲಿಂದ ಮನಸ್ಸು ವಿಚಲಿತ, ಈಗ ವಾರ್ ನಡೀತಿದೆ ನೋಡಬೇಡಿ ಅಂತ ನಾನು ಏನು ಹೇಳಲ್ಲ. ಅದರಿಂದ ಮನಸ್ಸು ವಿಚಲಿತ ಆಗುತ್ತೆ ಹೊತ್ತು ಪಾಸಿಟಿವ್ ಎನರ್ಜಿ ಬರೋದು ನಮಗೆ ಭಕ್ತಿಯಿಂದಲೇ. ಬರೀ ಒಂದು ಓಂಕಾರ ನಾವು 3 ಸತಿ ಮನೇಲಿ ಮಾಡಿದ್ರೆ ಅಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ. ಯಾಕೆ ನಾನು ಇಷ್ಟೊಂದು ಭಜನೆ ಸಬ್ಜೆಕ್ಟ್ ಏನಕ್ಕೆ ತಗೋತೀನಿ ಅಂದರೆ, ಹಿರೇಮಂಗ್ಳೂರು ಕಣ್ಣ ನಿಮಗೆಲ್ಲ ಗೊತ್ತಿದೆ. ಅವರು ಒಂದ್ಸತಿ ನಮ್ಮನೆ ಹಾಲ್ಗೆ ಬಂದಿದ್ರು ಹಿಂದ್ಗಡೆ. ಅದು ನಾವು ಆ್ಯಕ್ಚುಲಿ ಒಂದು ಬೋರ್ವೆಲ್ ರೂಮ್ ಅಂತ ಮಾಡೋಕ್ಕೆ ಹೋದ್ವಿ. ಅದು ದೊಡ್ಡದಾಗಿ ಒಂದು ಹಾಲ್ ಮಾಡಿದ್ವಿ. ಅವರು ಒಂದು ಗೆಸ್ಟಾಗಿ ಒಂದು ಕಡೆ ಬಂದಿದ್ರು. ಅಲ್ಲಿ ಹಾಲಲ್ಲಿ ನಿಂತ್ಬಿಟ್ರು. ಅವ್ರು ನಮ್ಮ ಮನೆಗೆ ಅಲ್ಲಿರೋಕ್ಕೆ ಇಷ್ಟಪಟ್ಟರು. ಏನಮ್ಮ ಇಷ್ಟು ಪಾಸಿಟಿವ್, ನಂಗೆ ನಿಲ್ಲಕ್ಕೆ ಆಗ್ತಿಲ್ಲ, ನಂಗೆ 5 ನಿಮಿಷ ಧ್ಯಾನ ಮಾಡೋದು ಬಿಡಮ್ಮ ಅಂತಂದ್ರು. ಅಲ್ಲಿ ನಡೆಯೋದೆಲ್ಲ ಒಳ್ಳೆ ಸಂಸ್ಕಾರ. ಅಲ್ಲೊಂದು ಚಪ್ಪಲಿನೂ ಹಾಕೊಳಕ್ಕೆ ಹೋಗಲ್ಲ ನಾವು, ಏನಿಲ್ಲ. ಯಾಕೆಂದ್ರೆ ಆ ಹಾಲಲ್ಲಿ ನೀವು ಹೇಳೋದಿಲ್ಲ ಮೇಡಮ್, ಇಲ್ಲಿಗೆ ಅಷ್ಟು ವೈಬ್ರೇಷನ್ ಬರುತ್ತೆ. ಯಾಕೆಂದರೆ ಭಜನೆ, ಭಗವದ್ಗೀತೆ ಪ್ರತಿಯೊಂದು ನಡೆಯೋದಲ್ಲಿ ಮನೆಗಿಂತ ಹೆಚ್ಚಾಗಿ ಆ ಹಾಲಲ್ಲಿ. ಜಾಗ ಮುಖ್ಯ ಅಲ್ಲ, ನಾವು ಏನು ಮಾಡ್ತೀವಿ, ಯಾವ ಜಾಗದಲ್ಲಿ ಏನು ಮಾಡ್ತೀನಿ ಅದು ಮುಖ್ಯ. ಈಗ ಸಂಘಟನೆ ಅಂದರೆ ಅಷ್ಟು ಸುಲಭವಾದ ಅಲ್ಲ. ಬರ್ತಾಯಿದೆ ಈಗ 3 ವರ್ಷದೊಳಗೇ ಕೆಲವು ಸತಿ ಕೆಟ್ಟವರು ಆಗಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ಟ್ಯಾಂಡ್ ನಿಲ್ಲಬೇಕು ಅಂದರೆ. ಆಮೇಲೆ ಇನ್ನೊಂದು ಮೇನ್ ನನಗೆ ತುಂಬ ಸಂತೋಷ ತಂದಿರೋದು, ಒಂದು ಸಂಘ ನೋಡಿದ್ರೆ ಇನ್ನೊಂದು ಸಂಘಕ್ಕೆ ಆಗ್ತಿರ್ತಿಲ್ಲ. ಈಗ ನಾವೇನೋ ಒಂದು ಸಂಘ ಸೇರ್ತೀವಿ, ಅವ್ರದ್ದೇನು ಸಂಘ, ಕೆಲವು ಕಡೆ ಜಾತಿ ಮತನೂ ಬಂದಿದೆ, ಇದು ಎಲ್ಲ ಥರ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಕಲಾ ಪರಿವಾರದಲ್ಲಿ, ಯಾವ ಜಾತಿ ಮತನೂ ಇಲ್ಲ, ಎಲ್ಲರೂ ನಾವು ಕಲಾ ಪರಿವಾರದವರು. ಅಲ್ಲಿ ವೈಷ್ಣವಿ ಭಜನಾ ಮಂಡಿಯಲ್ಲ, ವಾಸವಿ ಭಜನಾ ಮಂಡಿಯಲ್ಲ, ಶ್ರೀನಿಧಿ ಇನ್ನೊಂದಲ್ಲ, ಕಲಾ ಪರಿವಾರದವರು. ಅದಕ್ಕೆ ನಾವು ಯೂನಿಫಾರ್ಮ್ ಮಾಡಿರೋ ಉದ್ದೇಶ ಕಲಾ ಪರಿವಾರದ್ದು. ಯಾಕೆಂತಂದರೆ ಎಲ್ಲರೂ ಇಲ್ಲಿ ಮೇಲು ಕೀಳು ಅಲ್ಲ. ಎಷ್ಟೇ ಮೇಡಮ್ ಸಂಘಟನೆ ಅಂದರೆ ನಾನು ಅನ್ನೋ ಇರಬಾರ್ದು, ನಾವು ಅಂತ ಮಾಡ್ಕೊಂಡು ಹೋದರೆ ಅದು ತುಂಬ ತುಂಬ ಚೆನ್ನಾಗಿರುತ್ತೆ. ನನಗೆ ಇಷ್ಟೊಂದು ದೊಡ್ಡ ಕಾರ್ಯನಿರ್ವಹಿಸೋಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಪೂರ್ವಕ ಧನ್ಯವಾದಗಳು. ನನಗೆ ಇಲ್ಲಿ ಕರೆದು ಮಾತಾಡಲು ಅವಕಾಶ ಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಏನಾದ್ರು ಅಕಸ್ಮಾತ್ ಏನಾದ್ರು ನಿಮಗೆ ಕ್ವಶನ್ ಇದ್ರ ಬಗ್ಗೆ ಕೇಳಬೇಕು ಅಂತಂದರೆ ನನಗೆ ತೋಚಿದ್ದು ನಾನು ನನಗೆ ಹೇಳ್ತೀನಿ. ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಮೀಟಿಂಗ್, ಈಗ ಸಂಘಟನೆ ಅಂದರೆ ಎಲ್ಲಾದು ಒಂದೇ ರೀತಿ ತಗೊಂಡು ಹೋಗಬೇಕು. ಆ ಕಾರ್ಯಕ್ರಮಕ್ಕೆ ಜಾಗ ಬೇಕು. ಈಗ ಅಷ್ಟು ಜನನ ಸೇರಿಸಿದ್ದೀವಿ, ಅವ್ರ ಮುಖದಲ್ಲಿ, ಅವ್ರ ಸಮ್ಮುಖದಲ್ಲಿ ವಿಷಯಗಳನ್ನು ಹೇಳಬೇಕು, ಅದಕ್ಕೆ ಜಾಗ ಬೇಕು, ಅದಕ್ಕೊಂದು ವ್ಯವಸ್ಥೆ ಆಗಬೇಕು. ಎಲ್ಲವೂ ಈಗ ಒಂದರಿಂದ ತಗ್ಲಾಕೊಳ್ಳೋದು. ಹಾಗೆ ಅದಕ್ಕೆ ಇವ್ರ ಮನೆ ಮೇಲ್ಗಡೆನೆ ಕೂಡ ಅದಕ್ಕೂ ವ್ಯವಸ್ಥೆ ಮಾಡ್ಕೊಂಡು ಪ್ರತಿ ಒಂದು ಬಾಲ ವಿಕಾಸ ಯೋಜನೆ ಅಥವಾ ಇನ್ನೊಂದು ಯಾವುದೇ ಒಂದು ಪ್ರೋಗ್ರಾಮ್ ಬನ್ನಿ ನಮ್ಮನೆ ಇದೆ ಅಂತ ಮುಕ್ತವಾಗಿ ಆಮಂತ್ರಣ ಕೊಟ್ಟು ಅಲ್ಲಿ ಯಾವ ದಿನದಲ್ಲಿ, ಇವಾಗ ಬೆಳಿಗ್ಗೆ ಹೇಳಿದ್ರೆ ಮಧ್ಯಾಹ್ನ 2 ಅವರ್ಸಿಗೆ ಅವರು ಮೀಟಿಂಗ್ ಅರೇಂಜ್ ಮಾಡುವಂತಹ ಒಂದು ಶಕ್ತಿ ಅವರಲ್ಲಿದೆ ಅಂತ ನನಗೆ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಸಂಘಟನೆ ಅಂದರೆ ಈಗ 1-4-5 ಜನ ಲೀಡರಿಂದ ಆಗೋದಲ್ಲ, ಎಲ್ಲರ ಅಭಿಪ್ರಾಯ ತಗೋಬೇಕು. ಆಮೇಲೆ ಆ ಸಂಘಟನೆಯಲ್ಲಿ ಮುಖ್ಯ ಪಾತ್ರ ಯೂನಿಫಾರ್ಮು ಕೂಡ ವಹಿಸುತ್ತೆ. ಒಂದು ಭಜನೆಗೆ ಹೋಗಬೇಕು ಅಂದರೆ ಆ ಯೂನಿಫಾರ್ಮನ್ನು ಎಲ್ಲ ಗುರುತಿಸ್ತಾರೆ. ಇವತ್ತಿಗೆ 5-6 ಯೂನಿಫಾರ್ಮ್ ಕಲಾ ಪರಿವಾರದಲ್ಲಿ ಆಗಿದೆ. ಇದು ಮೊಟ್ಟ ಮೊದಲ ಯೂನಿಫಾರ್ಮ್. ಅಧಿಕ ಮಾಸದಲ್ಲಿ ಹೆಚ್ಚು ಆಧ್ಯಾತ್ಮಿಕ ಒಲವನ್ನ ತಂದಿದ್ದೆ ಕಲಾ ಪರಿವಾರ. ನಮಗೆ ಸಂಗೀತದ ಒಂದು ಜ್ಞಾನನೇ ಇಲ್ಲ, ಹೇಗೆ ಆಡಬೇಕು ಹೇಗೆ ಏನು ಅಂತಲೇ ಗೊತ್ತಿಲ್ಲ. ಅದರಲ್ಲಿ ದಾಸರ ಪದಗಳನ್ನು ಭಕ್ತಿ ಭಾವದಿಂದ ಹಾಡಬೇಕು ಅನ್ನೋ ಒಂದು ಟ್ರೈನಿಂಗನ್ನು ಕೊಟ್ಟಿದ್ದೆ ಕಲಾ ಪರಿವಾರ ಇವ್ರ ಮನೆಯಿಂದನೇ. ನಮಗೆ ತರಬೇತಿಗಳನ್ನು ಹೇಗೆ, ಯಾಕೆಂದರೆ ಒಂದು ಫಂಕ್ಷನ್ಗೆ ಹೋದಾಗ ಹೇಗೋ ಗುಂಪಲ್ಲಿ ಗೋವಿಂದ ಅನ್ನೋಕ್ಕಿಂತ ಎಲ್ಲ ಚೆನ್ನಾಗಿ ಆಡಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು ಅನ್ನೋ ಒಂದು ಯೋಚನೆ ಎರಡನ್ನೂ ಮಾಡಿ ಇವರು ವಾರಾನುಗಟ್ಟಲೆ ಯಾರು ಚೆನ್ನಾಗಿ ಸಂಗೀತದಲ್ಲಿ ತಾಲೀಮು ಆಗಿದ್ದಾರೆ ಅವರನ್ನ ಕರೆಸಿ, ಅವ್ರಿಗೆ ಫೇವರ್ ಆಗಿ ಅವ್ರನ್ನ ಒಲವು ಮಾಡಿಕೊಂಡು ಅವ್ರನ್ನ ಕರೆಸಿ ಅವ್ರ ಮೂಲಕ ನಮ್ಮಂಥವ್ರಿಗೆ 100 ಜನಕ್ಕೆ ತರಬೇತಿಯನ್ನು ಕೊಡ್ತಿದ್ದಾರೆ. ಒಂದು ವಾರ ಪೂರ್ಣ ಪ್ರಿಪೇರ್ ಆಗಿ ಆ ವಾರದಲ್ಲಿ ಯಾವ ಸ್ಯಾರಿ ಹಾಕೋಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಒಳನಾಡು ಅನ್ನಪೂರ್ಣೇಶ್ವರಿ, ಚಂದ್ರಾಪಟ್ಟಣದಲ್ಲಿ ದೇವಸ್ಥಾನಗಳು ಎಲ್ಲದಕ್ಕೂ ಕೂಡ ನಾವು ಇದ್ರ ಹತ್ರ ಕತ್ರಿಘಟ್ಟದ ಹತ್ರ ದೇವಸ್ಥಾನ, ಬಾಗೂರ ಹತ್ರ ದೇವಸ್ಥಾನ ಎಲ್ಲದಕ್ಕೂ ಹೋಗಿ ಭಜನೆ ಮಾಡಿ ಬಂದಿದ್ದೀವಿ. ಈಗ ಎಲ್ಲಾದರೂ ದೇವಸ್ಥಾನ ಒಂದೇನಾದ್ರು ಅಖಂಡ ಭಜನೆ ಏನಾದರೂ ಇಟ್ಕೋಬೇಕು ಅಂದರೆ ತಕ್ಷಣ ನೆನಪಾಗೋದು ಕಲಾ ಪರಿವಾರ ತಾರಾ ಮೇಡಮ್ನ ಮೀಟ್ ಮಾಡಿ. ಈಗ ಸಾಹಿತ್ಯ ಪರಿಷತ್ತವರು ಅದೇ ಇದಕ್ಕೆ ಬಂದಿದ್ದಾರೆ. ಯಾಕೆಂದರೆ ಕೋಲಾಟದ ಎಲ್ಲರೂ ಇದ್ದಾರೆ, ಇಲ್ಲಿ ಹಾಡೋರು ಇದ್ದಾರೆ, ಗಮಕ ಹೇಳೋರಿದ್ದಾರೆ, ಮತ್ತು ಕೋಲಾಟ ತಂಡದವ್ರು ಇದ್ದಾರೆ,
ಮತ್ತು ಜೋಶಲ್ಲಿ ಹಾಡೋವಂಥದ್ದು ಎಲ್ಲ ಥರದ್ದು ಒಂದು ರಾಗನೇ ಮುಖ್ಯ ಅಲ್ಲ, ಪ್ರತಿಯೊಂದು ಕಲೆಗೂ ಇದು ಮೀಸಲಾಗಿದೆ. ಹಾಗೆ ಪ್ರತಿ ವರ್ಷವೂ ತ್ಯಾಗರಾಜರ ಆರಾಧನೆ ಮಾಡ್ತಾರೆ. ಅಲ್ಲಿ ಎಲ್ಲರಿಗೂ ಕೂಡ ಪಂಚರತ್ನ ಕೃತಿಗಳನ್ನು ಯಾರು ತುಂಬ ಚೆನ್ನಾಗಿ ಕಲ್ತಿದ್ದಾರೋ ಅವರು ಹಾಡೋದ್ರ ಮೂಲಕ, ಮತ್ತು ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕೊಡ್ತಾರೆ. ಅವರವ್ರ ಕಲೆಗೆ ಸೀಮಿತವಾಗಿದೆ. ಅದನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ ಇಲ್ಲಿ ವಿಠಲ ದೇವಸ್ಥಾನದ ಅಲ್ಲಿ. ಹಾಗೂ ಮತ್ತು ಏನು ವಿಜಯದಾಸರು ಯಾರು ದಾಸರ ಎಲ್ಲ ಇದ್ದಾರೆ ಅವ್ರದ್ದೆಲ್ಲ ಒಂದೊಂದು ದಿನ ಮಾಡೋಣ, ಅವ್ರದ್ದೆಲ್ಲ ಕನಕದಾಸರು ಅವ್ರದ್ದೆಲ್ಲ ಒಂದೊಂದು ದಿನ ಮಾಡಿ ಎಲ್ಲರೂ ಒಂದು ಕೀರ್ತನೆಗಳನ್ನು ಕಲಿಯೋಣ. ಹಾಗೂ ನಮ್ಮ ಒಂದು ಕಲಾ ಪರಿವಾರ ಒಟ್ಟಿಗೆನೆ ಏನು ಗದುಗಿನ ನಾರಾಯಣ ಅದು ಆಗ್ಬೋದು, ಒಂದು ದಾಸರ ನಡೆದಾಡಿದ ಒಂದು ಸ್ಥಳಗಳಿಗೆ ಹೋಗ್ಬೋದು, ಆ ಥರ ಹೋಗುವಂಥ ಇದು ಒಂದು ಯೋಜನೆ ಮಾಡೋಣ ಅಂದರೆ ಅದಕ್ಕೆ ಸುಮಾರು ಜನ ಎಲ್ಲರೂ ಕೂಡ ಓಕೆ ಅಂದಿದ್ದಾರೆ. ಅಷ್ಟು ಮುಂದುವರಿಯೋದಕ್ಕೆ ನಿಜವಾಗ್ಲೂ ಕಾರಣ ಅದು ಬೆಳೆಸ್ಕೊಂಡು ಹೋಗೋದಿದೆಯಲ್ಲ, ನೀವು ಒಂದು ಶುರು ಮಾಡಿಬಿಡ್ಬೋದು. ನಾವೇ ಆಗಲಿ ಯಾವುದೇ ಅದನ್ನು ಉಳಿಸಿ ಬೆಳೆಸೋಗಿದೆಯಲ್ಲ ಅದು ಅವ್ರಿಗೆ ಗೊತ್ತು. ಯಾರ್ಯಾರು ಏನೇನು ಅಂದಿರ್ತಾರೆ. ಒಂದು ಪ್ರೋಗ್ರಾಮ್ ಆದರೆ ಅದ್ರ ಲೋಪದೋಷಗಳು ಹಾಗೇ ಆಗುತ್ತೆ. ಈಗ ಒಂದು ಊಟ ಒಂದು 10 ಜನ ಬಂದರೆ ಒಂದು ಗುಪ್ ಕಡಿಮೆನೋ ಒಂದು ಹಾಗೇ ಆಗುತ್ತೆ. ಅದು ಮತ್ತೆ ಹಿಂದೆ ಮಾತಾಡಿದಾಗ ಅದು ನಮಗೆ ಬಿದ್ದಾಗ ಅಯ್ಯೋ ಏನಕ್ಕೆ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಬೇಕು ಅಂತ ಅನಿಸುತ್ತೆ. ಆದರೂ ಕೂಡ ಅವರು ಇವತ್ತಿಗೂ ಹಿನ್ನಡೆ ತೆಗಿದಾನೆ ಆ ಕಾಲನ್ನ. ಅಷ್ಟು ನೀಟಾಗಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಕಲಾ ಪರಿವಾರದಲ್ಲಿ. ಇವತ್ತು ಜಸ್ಟ್ ಅಂದರೆ ಅವರು ಬೇಕಾದರೆ ಒಂದು 2 ಅವರ್ಸಿಗೆ ಎಲ್ಲ ಒಂದು ಸಂಘಟನೆ ಒಂದು ಏನಾದ್ರು ಮೆರವಣಿಗೆ ಬರ್ತಿದೆ, ಕನ್ನಡದ್ದು ಒಂದು ರಥ ಬರ್ತಿದೆ ಅಂದರೆ ರೋಡಲ್ಲಿ ಒಂದು 100 ಜನ ಲೇಡೀಸ್ನ ಒಂದೇ ಸಮವಸ್ತ್ರದಲ್ಲಿ ಅವರು ಸೇರಿಸುವಂತಹ ಒಂದು ಚಾಲಕ ಇವತ್ತಿಗೂ ಇಲ್ಲ. ಅದನ್ನು ಹೇಳೋದಕ್ಕೆ ಆಗುತ್ತೆ. ಇಲ್ಲ ಚಂದ್ರಪ್ಪ ಅಲ್ಲಿ ಒಂದು ಸಲ ಏನೋ ವರದಿಯನ್ನ ಕಲಾ ಪರಿವಾರದ ವರದಿ ನಮ್ಮ ಕಲಾ ಪರಿವಾರದ ರಿಪೋರ್ಟರೇ ಅವರು. ಮೊದಲಿಗೆ ನಾನು ಕಲಾ ಪರಿವಾರ ಅಂತ 1-2 ಸಲ ಹೋದಾಗ ನಮ್ಗೆ ತರಬೇತಿಗೆ ನಮ್ಗೆ ಹಾಡಕ್ಕಾಗುತ್ತಾ ನಿಜವಾಗ್ಲೂ ಅಂದಾಗ ಇವರು ಸ್ಕ್ರಿಪ್ಟು ಕೂಡ ಅಷ್ಟು ಜನಕ್ಕೂ ಸ್ಕ್ರಿಪ್ಟ್ ಅನ್ನ ಮಾಡಿ ನಮ್ಗೆ ಕೊಟ್ಟಿದ್ರು ಮೇಡಮ್. ಅದು ನೋಡ್ಕೊಂಡು ಎಲ್ಲರ ಜೊತೆ ಹೇಳುವಂಥದ್ದು ಹೌದು ಆಡ್ಬೋದು ಅನ್ನಿಸ್ತು. ಆಮೇಲೆ ಒಟ್ಟಿಗೆ ಈ ಸ್ಯಾರಿಯನ್ನ ಮಾಡಿ ಒಂದು ವಾಸವಿ ದೇವಸ್ಥಾನದಲ್ಲಿ ದೊಡ್ಡ ಪ್ರೋಗ್ರಾಮ್ ಲಲಿತಾ ಹೋಮನ ಇಟ್ಕೊಂಡಿದ್ರು. ಅಲ್ಲಿಗೆ ಹೋದಾಗ ನಮ್ಗೆ ನಿಜವಾಗ್ಲೂ ಮೊದಲ ಬಾರಿಗೆ ಯಾಕೆ ಇಷ್ಟು ದೊಡ್ಡ ಪ್ರೋಗ್ರಾಮ್ ಇದೆಲ್ಲ ಮಾಡ್ತಿದ್ದಾರೆ, ಒಂದು ವರದಿಯನ್ನ ನಾನೇ ಬರಿಬಾರ್ದು ಅಂತ ಅನ್ನಿಸ್ತು. ವರದಿಯನ್ನ ಬರೆದು ನಾನು ಒಂದು ಪೇಪರ್ಗೆ ಕೊಟ್ಟೆ, ಅದು ಬಂತು. ಹಾಗೆ ಪ್ರತಿಯೊಂದನ್ನು ವರದಿ ಮಾಡ್ಕೊಂತ ಅದನ್ನು ಒಂದು ಸಂಗ್ರಹ ಮಾಡಕ್ ಶುರುವಾದ. ನಮ್ಮ ಈ ಬಳಗದ ರಿಪೋರ್ಟರ್ ಅವರೇ ಎಲ್ಲದಕ್ಕೂ ಅವ್ರಿಗೆ ಅಷ್ಟು ಸಾಹಿತ್ಯದ ಮಧ್ಯೆ ನಂದನ ಸಂಘಟನೆ ಜೊತೆಲಿ ಒಂದು ಫೋಟೋನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫೋಟೋನ ಹಾಕೊಂಡು ಅದು ಒಂದು ವರದಿ ಪುಸ್ತಕ ಅಂತ ಮಾಡಿ ಫಸ್ಟು ಲಲಿತಾ ಹೋಮ ಆದಾಗ ಅಲ್ಲಿ ಕೊಟ್ಟಿದ್ದೆ. ಅದನ್ನ ನೀನೇ ಓದು, ತುಂಬಾ ಖುಷಿ ಆಯ್ತು. ನೋಡು ಇದನ್ನ ನಾವೆಲ್ಲ ಮಾಡಿದ್ವಿ, ಈ ಪ್ಲಾನೇ ಗೊತ್ತಿರ್ಲಿಲ್ಲ ದಾಖಲೆ ಮಾಡ್ಬೇಕು ಅಂತ, ಅದನ್ನ ನೀವ್ ಮಾಡಿದ್ಯಾ ಅಂತ ನನಗೆ ಇವತ್ತು ಕೂಡ ವರ್ಷದಾಯ್ತು. ಎಲ್ಲ ಮಾಡಿದ್ರು ಒಂದು ಫೋಟೋ ತೆಗಿಯೋರು ವರದಿ ಗಾರ ಇಲ್ಲ ಅಂದ್ರೆ ಅದು ಒಂಥರ ಅಪೂರ್ಣನೇ, ಅದು ಒಂದು ದಾಖಲೆ ಆಗಲ್ಲ. ಈಗ ನೆಕ್ಸ್ಟ್ ಇದೆ, ಈಗ ಆಗಸ್ಟ್ಗೆ 4 ವರ್ಷ ಆಗುತ್ತೆ. ಹೌದಾ? ಓಕೆ. ಅದರಲ್ಲಿ ಮತ್ತೆ ಎದುರಾಗುವ ಏನು ಏನೇನು ನಿಮ್ಗೆ ಕೇಳಿದ್ರು ಸಮಸ್ಯೆ ಅಂತ. ಸಮಸ್ಯೆ ಇದ್ದೇ ಇರುತ್ತೆ ಸರ್, ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾನು ಫಸ್ಟೇ ಹೇಳಿದ್ನಲ್ಲ, ನಾನು ಯಾರಲ್ಲೂ ಏನೋ ನೆಗೆಟಿವ್ ನೋಡಲ್ಲ ಅಂತಾರ. ಆ ಸಮಸ್ಯೆನ ಸಮಸ್ಯೆಯಾಗಿ ತಗೊಂಡ್ರೆ ಅದು ನಾವು ಸಂಘಟನೆ ಮಾಡೋಕ್ಕಾಗಲ್ಲ, ನಮ್ಮ ಸಂಘ ಸಂಸ್ಥೆ ನಡ್ಸೋಕ್ಕಾಗಲ್ಲ. ಹಾಗಾಗಿ ಆ ಸಮಸ್ಯೆ ಬಂದರೂ ಅಲ್ಲಲ್ಲಿ ಯಾರ್ಯಾರಿಗೆ ಮೆಂಟಾಲಿಟಿಗೆ ಯಾವ್ಯಾವ ಥರ ಅನುಕೂಲ ಆಗುತ್ತೋ ಅವ್ರವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅಲ್ಲಲ್ಲೇ ಸಾಲ್ವ್ ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ಅದು ತುಂಬ ಕಷ್ಟ ಇದೆ. ಯಾಕೆ ನಾನು ಫಸ್ಟೇ ಅದನ್ನ ಹೇಳಿದ್ದು, ಅದನ್ನು ಅವ್ರಿಗೆ ಏನಿಲ್ಲ ಅದನ್ನು ಸರಿ ಹೌದು ಈ ಸತಿ ಹಿಂಗಾಯ್ತಾ ನೆಕ್ಸ್ಟ್ ನೀನೇ ತೊಗೊಂಡ್ಬಿಡಮ್ಮ, ಮುಗಿದೋಯ್ತು ಅಷ್ಟೇ. ಈಗ ಯಾರಿಗೆ ಏನು ಸಿಕ್ಕಿನ ಬೇಜಾರಿರುತ್ತೋ ನೆಕ್ಸ್ಟ್ ಟೈಮ್ ಅವ್ರಿಗೆ ಕೊಟ್ಬಿಟ್ರೆ ಅವರು ಸಂತೋಷ, ನಮಗೂ ಸಂತೋಷ. ಅಷ್ಟೇ ಸಾಡತಣ್ಣೆಗಳು ಅಂದ್ರೆ ಅಷ್ಟೇ ಆಗೋದು. ಎಲ್ಲ ಬರ್ತಾರೆ, ನಾನು ಬಂದವ್ರಿಗೆ ಕೊಟ್ಬಿಟ್ರೆ ಮೇಡಮ್, ಈಗ ನೀವು ಇಷ್ಟ ಹಂತಕ್ಕೆ ಬರಬೇಕಾದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಬೀರಿದಂತಹ ಪ್ರಭಾವ? ನಮ್ಮ ತಂದೆ ತಾಯಿ ತುಂಬ ಬೀರಿದ್ದಾರೆ ಸರ್. ನಮ್ಮ ಮನೇಲಿ ನಮ್ಮ ತಂದೆ ಥಿಯಾಸಫಿಕಲ್ ಸೊಸೈಟಿ ಇರ್ಬೋದು, ನಮ್ಮದು ಸಕಲೇಶ್ಪುರದಲ್ಲಿ ಪ್ರತಿ ಒಂದು ಯಾವ ಸ್ವಾಮೀಜಿ ಬರಲಿ ಅವಾಗ ಚಿನ್ಮಯ ಮಿಷನ್ ಅವ್ರು ಬರ್ತಿದ್ರು, ವಿಲಾಸ್ಜಿ, ತುಂಬ ಜನ ಸ್ವಾಮಿ, ಹರಿಕತೆ, ಅವಾಗೆಲ್ಲ ಹರಿಕತೆ ಜಾಸ್ತಿ. ಅದು ಈಗ ಹೇಗೆ ನಮ್ಮನೆ ಎಲ್ಲದಕ್ಕೂ ಇದೆ, ಅಲ್ಲಿ ನಮ್ಮ ತಾಯಿ ಮನೆ, ಪ್ರತಿ ಒಬ್ಬರು ಸ್ವಾಮೀಜಿಗಳನ್ನ ನಮ್ಮ ಮನೆಗೆ ಕರೆಯೋರು. ಆಮೇಲೆ ನಮ್ಮದು ಒಂಥರ ಕಲಾವಿದರು ಸಂಸಾರನೇ ಮದುವೆ ಮುಂಚೆನೂ. ಯಾವ ಸಂಗೀತಗಾರರು ಬಂದರೂ ನಮ್ಮ ಮನೆಯಲ್ಲೇ ಔತಣ. ಅದು ನಮ್ಮ ತಂದೆ ಅಂತ ಸ್ಪೆಷಲಿ ಅವ್ರು ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ
ಎಲ್ಲ ಸ್ತೋತ್ರಗಳು ಹೇಳ್ಕೊಂಡು ಆಮೇಲೆ ನಮಗೆ ಊಟ ತಿಂಡಿ ಮಾಡೋಕ್ಕೆ ಪರ್ಮಿಷನ್ ಇತ್ತಿಲ್ಲ. ಅದು ಭಜಗೋವಿಂದಂ ಆದಿಶಂಕರಾಚಾರ್ಯ ಭಜಗೋವಿಂದಂ ಫುಲ್ ಹೇಳಿದ್ಮೇಲೆ ನಮಗೆ ತಿಂಡಿ. ಬೆಳಗ್ಗೆ ನನಗೆ ಎಷ್ಟೇ ಸ್ಕೂಲ್ ಅದು ನಾನು ಒಂದು ದಿನನೂ ಬುಕ್ ಇಟ್ಕೊಂಡು ಓದಿಲ್ಲ. ನಮ್ಮ ತಂದೆ ಹೇಳಿ 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 ನನಗೆ ಫುಲ್ಲು ಇವತ್ತಿಗೂ ನನಗೆ ಇವಾಗ ಕಲ್ತಿದ್ದು ನೆನ್ನೆ ಕಲ್ತಿದ್ದು ಬಂದೇ ಬರಲ್ಲ. ಭಜಗೋವಿಂದಂ ಫುಲ್ ಬಾಯಿಗೆ ಬರುತ್ತೆ. ಅಂದರೆ ಅದು ಅಷ್ಟು ನಮ್ಮ ತಂದೆ ನನಗೆ ಪ್ರಭಾವ ಬೀರಿದೆ. ನಮ್ಮ ತಾಯಿನೂ ಅಷ್ಟೇ. ನಮ್ಮ ಮನೇಲಿ ಅದೇ ವಾತಾವರಣ. ಅಂದರೆ ನಮ್ಮ ತಾಯಿ ಏನು ಮಾಡ್ತಿದ್ರು, ನಮ್ಮ ತಂದೆ ತುಂಬ ಪಬ್ಲಿಕ್ ಆಗಿ ಹೋದಾಗ ಅವ್ರು ಮನೇಲಿ ಬಂದವ್ರಿಗೆ ಆತಿಥ್ಯ ಮಾಡಿ, ಈಗಂಗೆ ರೆಡಿ ಯಾವುದೂ ಸಿಗಲ್ಲ ಸರ್. ಮನೇಲಿ ಬಂದವ್ರಿಗೆ ಅಡುಗೆ ತಿಂಡಿ. ನಮ್ಮಮ್ಮ ಅಷ್ಟೇ, ನೀವು ಹೋಗಿ ಬನ್ನಿ, ನೀವು ಸ್ಪೀಚ್ ಕೇಳ್ಕೊಂಬನ್ನಿ, ಮನೇಲಿ ಏನು ಬೇಕೋ ನಾನು ಮಾಡ್ತೀನಿ ಅಂತೇಳಿ ಅದೇ ಸಂಸ್ಕಾರ. ಅಲ್ಲಿಂದನೂ ಚಿನ್ಮಯ ಮಿಷನ್ನು ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಬಾಲ್ವಿಹಾರು ಹೋಗಿದ್ದೀನಿ. ಆ ಥರ ಅದು ಗೀತಾ ಜ್ಞಾನ ಯಜ್ಞ ಎಲ್ಲ ನಡಿಬೇಕಾರೆ ನಮ್ಮಪ್ಪ ಅವರೊಬ್ಬರೇ ಹೋಗ್ತಿದ್ದೆ, ನನ್ನ ಕರ್ಕೊಂಡೋಗಿ ನಮ್ಮಮ್ಮ ಅಪ್ಪ ಇಬ್ಬರು ಅಷ್ಟೇ. ಆಧ್ಯಾತ್ಮ ಚಿಂತನೆ ಅದು ಚಿಕ್ಕ ವಯಸ್ಸಿಂದನೇ. ಆಮೇಲೆ ಲೀಡರ್ಶಿಪ್ ಬಗ್ಗೆ ಹೇಳಬೇಕು ಅಂದರೆ ಅದು ಅಷ್ಟೇ ಚಿಕ್ಕ ವಯಸ್ಸಿಂದನೇ ನಮ್ಮ ಅಣ್ಣ ಅದು ಬೇಕು ಮೇಡಮ್. ಈಗ ಕಾರ್ಯಕ್ರಮಕ್ಕೆ ಅದು ಬೇಕು. ಆಗಿನ ಕಾಲದಲ್ಲಿ ಹೇಳ್ತಾರೆ ಮುನ್ಸಿಪಾಲ್ಟಿ ಅಧ್ಯಕ್ಷಿಣಿ ಆಗಿದ್ರು, ನಮ್ಮ ತಂದೆನೂ ಆಗಿದ್ರು. ಆಮೇಲೆ ನಂಜಮ್ಮ ಮಹಿಳಾ ಸಮಾಜ ಅಂತ. ಈಗ ನಾನೇನು ನಮ್ಮ ನಂಜಮ್ಮ, ನಮ್ಮ ಅಮ್ಮನ ಫೋಟೋ ಇವತ್ತಿಗೂ ಸಕಲೇಶ್ಪುರದಲ್ಲಿ ಇದೆ. ನಂಜಮ್ಮ ಅದು ಅಲ್ಲಿ ಲಿಂಗಾಯಿಸ ಇಲ್ಲ, ಅಲ್ಲಿ ಜಾತಿ ಭೇದ ಏನಿಲ್ಲ, ಎಲ್ಲ ಸೇರಿ ನಮ್ಮಮ್ಮ ನಂಜಮ್ಮ ಮಹಿಳಾ ಸಮಾಜ ಅಂತ ಕಟ್ಟಿದ್ದು. ಸೊ ಅದು ನಮ್ಮಮ್ಮನ ಬ್ಲಡ್ ನನಗೆ ಸ್ಟ್ರಾಂಗ್ ಆಗಿ ಬಂದಿದೆ. ಆಮೇಲೆ ತುಂಬ ಧೈರ್ಯವಂತೆ, ಏನೇ ಬಂದರು ಅವ್ರ ಸಂಸ್ಕಾರನೇ ನಮಗೆ. ನಮ್ಮನೇಲಿ ಅಮ್ಮಂದು ಏನಂದರೆ ಒಂದು ಸಾಹುಕಾರತನಕ್ಕೆ ಆ ಥರ ಎಲ್ಲ ಬೆಲೆ ಕೊಡ್ತಿದ್ದಿಲ್ಲ. ಅವರು ಬಡವರು ನೋಡಿದ್ರೆ ಅವ್ರಿಗೆ ತುಂಬ, ಅಂದರೆ ಬಡವರು ಅಂದರೆ ಯಾರು ನಮ್ಮ ಮನೆಗೆ ಸಹಾಯಕ್ಕೆ ಬಂದರೆ ಅವರು ಡೈಲಿ ಹಿಂಡ್ಕೊಳೋದು. ಇವನ್ ಅಲ್ಲಿ ಸೊಸೆಗೋ ಹೆಂಡತಿಗೋ ಇನ್ನು ಡೆಲಿವರಿ ಕಷ್ಟ ಅಂತಂದರೆ ಇವ್ರು ಹೋಗಿ ಮನೇಲಿ ಡೆಲಿವರಿನೂ ಮಾಡಿ, ನಮ್ಮ ವರ್ಕರ್ ಹೋಗಿ ಮನೇಲಿ ಡೆಲಿವರಿನೂ ಮಾಡಿದ್ದಾರೆ. ಅಂದರೆ ಆ ಥರ ಸದ್ಗುಣ ಅವರು, ಪರೋಪಕಾರಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಂದರೆ ನಮ್ಮಮ್ಮ ಬೇಗ ಅವ್ರಿಗೆ 55 ವರ್ಷ ಇದ್ದಾಗಲೇ ಹೋಗ್ಬಿಟ್ರು. ಆದರೆ ಅವ್ರು ಹೋದ್ಮೇಲೆ ನನ್ನ ಮದುವೆ ಆಗಿದ್ದು. 20 ವರ್ಷ ಅವ್ರ ಜೊತೆ ಇದ್ದೀನಲ್ಲ, ಅವ್ರ ಸಂಘಟನೆ ನನಗೆ ಏನಾದರೂ ಸಂಘಟನೆ ಮಾಡಿದ್ದೀನಿ ಅಂದರೆ ನಮ್ಮ ತಾಯಿ. ಅದು ಸ್ಫೂರ್ತಿನೇ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಮೂಲ ಬಂದಿರೋದು ಅದೆಲ್ಲ ನನಗೆ ಧೈರ್ಯ, ಸ್ಥೈರ್ಯ, ಆಧ್ಯಾತ್ಮ ಚಿಂತನೆ. ಪಾಪ ನಮ್ಮಮ್ಮ ಅವಾಗ ಸಂಗೀತಕ್ಕೆ ಕಳಿಸೋರು. ಅಂದರೆ ಅವಾಗ ನಂಗೆ ಅಂಥ ಗುರುಗಳು ಸಿಗಲಿಲ್ಲ. ಇಷ್ಟ ಇಂದೇನೆ ಇತ್ತು. ಸ್ವಲ್ಪ ಊರು ಬಿಟ್ಟು ಎಲ್ಲೂ ಕಳ್ಸೋಕ್ಕೆ ಇಷ್ಟಪಡ್ತಿದ್ದಿಲ್ಲ ಅಮ್ಮ. ಅಂದರೆ ಹೆಣ್ಮಕ್ಳು ಕಣ್ಮುಂದೆ ಬೋರ್ಡ್ ಅಲ್ಲಿ ಏನಿದೆ ಗೈಡ್ಸ್ ಮುಂಚಿಂದ ನಾನು ಬುಲ್ಬರ್ಸು ಗೈಡ್ಸು ರೇಂಜರ್ಗೆ ಡೆಲ್ಲಿಗೂ ಸೆಲೆಕ್ಟ್ ಆಗಿದ್ದೆ ನಾನು. ಅದು ಆ ಥರ ಪಾಪ ನಮ್ಮ ಬ್ರದರ್ ಅಷ್ಟೇ ಡಾಕ್ಟರ್ ಮೂರ್ತಿ ಇದ್ದಾರೆ. ನಮ್ಮ ಮನೇಲಿ ಹೆಣ್ಮಕ್ಳು ನಮ್ಮ ಮನೆಯಲ್ಲೇ ಕೂಡ ಹಾಕೋಬೇಕು ಅನ್ನೋ ಆ ಥರ ಇದಿಲ್ಲ. ಚೆನ್ನಾಗಿ ದೈವಗಿದ್ರು. ಅದಕ್ಕೆ ತಕ್ಕಂತೆ ನನಗೆ ಗಂಡನ ಪ್ರೋತ್ಸಾಹ. ನನ್ನ ಮಕ್ಳಿಗೂ ಅಷ್ಟೇ ನಾನು ಧೈರ್ಯ ಮುಂಚಿಂದನೂ ಅಷ್ಟೇ. ಅವ್ರು ಸ್ವಲ್ಪ ಧೈರ್ಯ ಕಮ್ಮಿ. ನಮ್ಮ ಮಕ್ಕಳನ್ನೇ ಬಿಟ್ಬಿಡ್ತಾರೆ ಕಣೆ ಎಷ್ಟು ನೀವು ಮುಂದಿನ ಸ್ಕೂಲ್ ಬಿಡ್ತಾರೆ, 2 ದಿನ ಬಿಡಲ್ಲ, ಬಿಟ್ಟು ಸರಿಯಾಗಿ ಹೋಗ್ತಾರೆ. ನಮ್ಮ ಮನೇಲಿ ಹೆಣ್ಮಕ್ಳನ್ನ ಅಷ್ಟು ಬೇಗ ನಮ್ಮ ಅತ್ತೆ ಬಂದು ಸ್ವಲ್ಪ ಬಟ್ ನನ್ನ ಮಕ್ಕಳು ಸ್ವಲ್ಪ ನನ್ನ ಬ್ಲಡ್ಡೇ ಬಂದುಬಿಟ್ಟಿದೆ. ಅವಳು ಚಿಕ್ಕವಳು ಚೆನ್ನಾಗಿ ಆಸ್ಟ್ರೇಲಿಯಾದಲ್ಲಿ ಅವಳು ಕ್ಲಾಸೆಲ್ಲ ಎಲ್ಲೋದ್ರೂ ಜಯಿಸ್ಕೊಂಬರೋಷ್ಟು ಧೈರ್ಯ ಇದು ಸಕಲೇಶ್ಪುರದಿಂದ ಬಂದ್ಬಿಟ್ಟಿದೆ. ಜನ್ರೇಷನ್ ಹೆಂಗಾಗ್ತಿದೆ ಅಂದರೆ, ಆವತ್ತು ನಮ್ಮಮ್ಮ ನಮ್ಮ ಅಕ್ಕನ ಮದುವೆ ಹೊಸರಲ್ಲಿ ಬಾಂಬೆಗೆ ಹೋಗಿ ಭಾಷೆ ಬದ್ದರಲ್ಲಿ 20 ಲಗ್ಗೆ ತಂದಿದ್ದೆ. ಆ ಧೈರ್ಯ ನನಗೆ ಬಂದಿತ್ತು. ನನ್ನ ಧೈರ್ಯ ನನ್ನ ಮಕ್ಳಿಗೆ ಹೋಗಿದೆ. ಈಗ ನನ್ನ ಚಿಕ್ಕ ಮಕ್ಕಳು ಮೊನ್ನೆ ಅವರಿಗೆ ಹತ್ತಕ್ಕೆ ಹೋಗಿದ್ದು ನ್ಯೂಯಾರ್ಕಲ್ಲಿ ಅವ್ರಿಗೆ ಮಾಂಟೆಸರಿ ಸ್ಕೂಲ್ ಇದೆ. ಅಲ್ಲಿ ಏನಂದರೆ ನಮ್ಮ ಈ ಥರ ಪ್ರಾಜೆಕ್ಟ್ಗಳು ಕೊಟ್ಟು ಮಾಡಿ ಪ್ರೆಷರ್ ಇರಲ್ಲ, ಪ್ಲೆಷರ್ ಆಗಿ ಮಾಡ್ತಾರೆ ವರ್ಕ್ನ. ಆಟದಿಂದ ಪಾಠ ಆ ಥರ ಮಾಂಟೆಸರಿ ಈ ಕಡೆ ಎಲ್ಲ ಕಮ್ಮಿ, ಅಲ್ಲೆಲ್ಲ ಜಾಸ್ತಿ. ಇದು ಇಂಡಿಯಾದಲ್ಲೂ ಇದೆಯಂತೆ ಆಟದ ಪಾಠ. ತುಂಬ ಚೆನ್ನಾಗಿ ಅವಳು ಐತೆ. ಅವಳನ್ನ ಹೇಗೆ ಕಳಿಸಿದ್ದಾರೆ ಅಂದರೆ ನ್ಯೂಯಾರ್ಕಿಗೆ ಈ ವಾರ ಟೈಮಲ್ಲಿ ಏನೇ ಧೈರ್ಯ ಅಂದರೆ, ಅಮ್ಮ ನಿನ್ನ ಧೈರ್ಯನೇ ಕಣಮ್ಮ, ನಿನ್ನ ಧೈರ್ಯ. ನನಗೆ ನನ್ನ ಮೊನ್ನೆ ನೋಡಿ ಒಬ್ಬಳನ್ನೇ ಕಳಿಸಿದ್ದಾರೆ. 11 ವರ್ಷದ 9 ದಿನ ನ್ಯೂಯಾರ್ಕ್ ಆಸ್ಟ್ರೇಲಿಯಾನೇ ನ್ಯೂಯಾರ್ಕಿಗೆ. ನಾವು ಏನೇ ಪುಟ ಅಂತಂದರೆ ಇಲ್ಲಿ ಬಿಡಮ್ಮ ಜೀವನಕ್ಕೆ ನೀ ನನ್ನನ್ನು ಮಡ್ರಾಸಕ್ಕೆ ಕಳಿಸ್ಲಿಲ್ವಾ ಹಂಗೆ ನಿಮ್ಮ ಮಕ್ಕಳ ಅದನ್ನ ಹಾಪಿಸ್ತಾ ಇದ್ದಾರೆ. ಅಲ್ಲ ಅವಳು ಬೋರ್ಡ್ ಮೊನ್ನೆ ಬಂದು ಕೇಳಿದೆ,
ಏನಿಲ್ಲ ಅಮ್ಮಮ್ಮ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಯಾವ ಥರ ಹೋಗಿರೋದಂದ್ರೆ ಅವ್ರು ಸುಮ್ಮನೆ ಟೂರ್ಗಂತ ಹೋಗಿಲ್ಲ. ಅಲ್ಲಿ ಮಾಂಟೆಸರಿ ಟ್ರೈನಿಂಗ್ ಹೋದಾಗ ಅಲ್ಲಿ ಏನ್ರಿ ಅದು ಒಂದೊಂದು ದೇಶದ್ದು, ಇವಳು ಮೆಕ್ಸಿಕೋ ದೇಶ, ಒಬ್ಬೊಬ್ಬರಿಗೆ ಇಡೀ ವರ್ಲ್ಡ್ ಅಲ್ಲಿ ಸೇರಿದೆ ಮಕ್ಕಳುಗಳು. ಪ್ರಪಂಚದ ಎಲ್ಲ ದೇಶದವರು ಅಲ್ಲಿ ಬಂದು ಸೇರಿದರೆ ಕಾನ್ಫರೆನ್ಸಲ್ಲಿ 1 ನಿಮಿಷ ಮಾತಾಡೋಕ್ಕಷ್ಟೇ ಈ ಮಗುಗೆ ಅವಕಾಶ. ಇವಳು 1 ವರ್ಷ ರಿಸರ್ಚ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತಲೇ ಇರ್ಬೋದು, ಇದ್ರ ಬಗ್ಗೆ ಅವಳು ರಿಸರ್ಚ್ ಅಲ್ಲಿ ಮೆಕ್ಸಿಕೋ ಬಗ್ಗೆ ಅವಳು ಮಾತಾಡಿದ್ದಾಳೆ. ಅಲ್ಲಿ ಹೋಗುಗಳು ಹೆಂಗೆ, ಅಲ್ಲಿ ಜನ ಏನೇನು ಸಫರ್ ಮಾಡಿರ್ತಾರೆ, ಅಲ್ಲಿ ಯಾವ ಅಗ್ರಿಕಲ್ಚರ್, ಆ ಥರ ರಿಸರ್ಚ್ ಮಾಡಿ ಪ್ರತಿಯೊಂದು ಮಗುಗೂ 1 ನಿಮಿಷ ಟೈಮ್ ಇರೋದು. ಆ 1 ನಿಮಿಷದಲ್ಲಿ ಅಷ್ಟು ಪ್ರೆಸೆಂಟ್ ಮಾಡಿ ಅಲ್ಲೊಂದು ಹೆಗ್ಗಳಿಕೆ ತೊಗೊಂಡ್ಬಂದಿದ್ದಾರೆ. ಸೊ ಇದು ಜಿಮ್ನಾಟಿಕ್ ಅದು